ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ತೆಲಂಗಾಣ ಟಿ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಟಿ ಟಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ. ಸೊ ತೆಲಂಗಾಣದಲ್ಲಿ ಕೂಡ ಏನು ಟಿ ಟಿ ಪ್ರಶ್ನೆಯಲ್ಲಿ ಮನೋವಿಜ್ಞಾನದ ಪ್ರಶ್ನೆಗಳು ಏನಿದ್ದಾವೆ ಆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವು ಈ ದಿನ ನೋಡ್ಕೊಂಡು ಹೋಗೋಣ. ಯಾಕಂದರೆ ಈ ಪ್ರಶ್ನೆಗಳು ಕೂಡ ನಮ್ಮ ಕರ್ನಾಟಕದ ಟಿ ಟಿ ಮತ್ತು ಸಿ ಇ ಟಿಗಳಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಈ ಪ್ರಶ್ನೆಗಳು ನೋಡಿದಾಗ ತುಂಬ ಇಂಪಾರ್ಟೆಂಟ್ ಇದೆ. ನೀವು ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಓಕೆ, ಮೊದಲೇ ಪ್ರಶ್ನೆ. ರಾಕೇಶ್ ಎಂಬ 9ನೇ ತರಗತಿಯ ವಿದ್ಯಾರ್ಥಿಯು ಸಹಪಠ್ಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾನೆ. ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತಿದೆ. ಆಯ್ಕೆಗಳು ನೋಡಿದ್ರೆ ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು, ವೈಯಕ್ತಿಕ ಭಿನ್ನತೆಗಳು, ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಹಾಗೂ ವೈಯಕ್ತಿಕ ಭಿನ್ನತೆಗಳು. 4ನೇ ಆಪ್ಷನ್ಸ್ ಅಂತರ್ಗತ ಮತ್ತು ವೈಯಕ್ತಿಕ ವ್ಯತ್ಯಾಸಗಳು. ಯಾವುದಕ್ಕೂ ಅಲ್ಲ ಅಂತ ಇದೆ. ಸೊ ಇದರಲ್ಲಿ ಸರಿಯಾದ ಆನ್ಸರ್ ಯಾವುದಂದ್ರೆ ವೈಯಕ್ತಿಕ ಭಿನ್ನತೆಗಳು. ಏನು ವೈಯಕ್ತಿಕ ಭಿನ್ನತೆಗಳು ಅಂತ ಇಲ್ಲಿ ವಿವರಣೆ ಇದೆ ನೋಡಿ. ವೈಯಕ್ತಿಕ ಭಿನ್ನತೆಗಳು ಅಂದ್ರೆ ಇಂಡಿವಿಜುವಲ್ ಡಿಫರೆನ್ಸ್. ಪ್ರತಿಯೊಬ್ಬ ವ್ಯಕ್ತಿಯು ಅನನ್ಯ ಮತ್ತು ಸಾಮರ್ಥ್ಯಗಳು, ಆಸಕ್ತಿಗಳು, ಮನೋಧರ್ಮ, ಕಲಿಕೆಯ ವೇಗದಲ್ಲಿ ಇತರರಿಗಿಂತ ಭಿನ್ನವಾಗಿರುತ್ತಾನೆ. ಯಾವುದರಲ್ಲಿ? ಅವನ ಸಾಮರ್ಥ್ಯ ಆಗಿರ್ಬೋದು, ಅವನ ಆಸಕ್ತಿ ಮತ್ತು ಅವನ ಮನೋಧರ್ಮ ಅಂದ್ರೆ ಮಾನಸಿಕ ಸಾಮರ್ಥ್ಯ ಅಂದ್ರೆ ಕಲಿಕೆಯ ವೇಗ. ನಾವು ಕಲ್ತಂಗೆ ಇನ್ನೊಬ್ರು ಕಲಿಯಕ್ಕಾಗಲ್ಲ, ಇನ್ನೊಬ್ರು ಕಲ್ತಂಗೆ ನಾವು ಕಲಿಯಕ್ಕಾಗಲ್ಲ. ಒಬ್ರು ವೇಗವಾಗಿ ಯಾವುದೋ ಒಂದು ಕ್ರೀಡೆ ಕಲಿಬೇಕಾದ್ರೆ ಬೇಗ ಕಲಿತಾರೆ, ನಾವು ಇನ್ನೊಬ್ರು ಸ್ಲೋ ಆಗಿ ಕಲಿತಾರೆ. ಇದನ್ನ ನಾವು ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಅಂತ ಕರಿತೀವಿ. ಎರಡನೇದು ವೈಯಕ್ತಿಕ ವ್ಯತ್ಯಾಸಗಳು ಅಂದ್ರೆ ಇಂಡಿವಿಜುವಲ್ ಡಿಫರೆನ್ಸ್. ಇದು ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ವ್ಯಕ್ತಿಗಳ ನಡುವಿನ ವ್ಯತ್ಯಾಸಗಳನ್ನು ಸೂಚಿಸುತ್ತದೆ. ಉದಾಹರಣೆಗೆ ರಾಕೇಶ್ ಮತ್ತು ಸುರೇಶನ ಸಾಮರ್ಥ್ಯಗಳು. ಇದು ವೈಯಕ್ತಿಕ ಭಿನ್ನತೆಗೆ ಉದಾಹರಣೆಯಾಗಿದೆ. ಸೊ ನೆಕ್ಸ್ಟ್ ಬರೋದು ಯಾವುದು? ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಹಾಗೂ ವೈಯಕ್ತಿಕ ಭಿನ್ನತೆಗಳು. ಇದು ಒಬ್ಬ ವ್ಯಕ್ತಿಯೊಳಗಿನ ವಿಭಿನ್ನ ಸಾಮರ್ಥ್ಯಗಳ ನಡುವಿನ ವ್ಯತ್ಯಾಸಗಳನ್ನು ಸೂಚಿಸುತ್ತದೆ. ಅಂದರೆ ಒಬ್ಬ ವ್ಯಕ್ತಿಯು ಒಂದು ಪ್ರದೇಶದಲ್ಲಿ, ಉದಾಹರಣೆಗೆ ಗಣಿತ ಅಂದ್ರೆ ಒಂದು ವಿಷಯದಲ್ಲಿ ಪ್ರಬಲನಾಗಿರ್ಬೋದು ಮತ್ತು ಇನ್ನೊಂದು ವಿಷಯದಲ್ಲಿ ಚಿತ್ರಕಲೆ ಅದು ದುರ್ಬಲನಾಗಿರ್ಬೋದು. ಇದನ್ನ ಏನಂತ ಕರೀತಾರೆ? ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಹಾಗೂ ವೈಯಕ್ತಿಕ ಭಿನ್ನತೆಗಳು ಅಂತ ಕರೀತಾರೆ. ಸೊ ಪ್ರಶ್ನೆಯಲ್ಲಿ ಏನಿದೆ ಅಂದ್ರೆ, ಪ್ರಶ್ನೆಯಲ್ಲಿ ಏನು? ರಾಕೇಶನು ಕೇವಲ ಪಠ್ಯ ಚಟುವಟಿಕೆಗಳಲ್ಲದೆ ಸಹಪಠ್ಯ ಚಟುವಟಿಕೆಗಳು ಸಕ್ರಿಯವಾಗಿದ್ದಾನೆ. ಇದು ಒಂದು ನಿರ್ದಿಷ್ಟ ವ್ಯಕ್ತಿ ಅಂದ್ರೆ ರಾಕೇಶ್ ಶೈಕ್ಷಣಿಕ ಮತ್ತು ಸಹಪಠ್ಯ ಎರಡೂ ಕ್ಷೇತ್ರಗಳಲ್ಲಿ ವಿಭಿನ್ನ ಮಟ್ಟದ ಆಸಕ್ತಿ, ಸಾಮರ್ಥ್ಯ ಅಥವಾ ಕಾರ್ಯಕ್ಷಮತೆ ಹೊಂದಿರುವುದನ್ನು ಸೂಚಿಸುತ್ತದೆ. ಆದ್ರಿಂದ ಇದೇನಾಗುತ್ತೆ? ಒಬ್ಬ ವ್ಯಕ್ತಿಯೊಳಗಿನ ಸಾಮರ್ಥ್ಯಗಳ ವ್ಯತ್ಯಾಸಗಳಿಗೆ ಸಂಬಂಧಿಸಿದೆ ಅಂದ್ರೆ ವೈಯಕ್ತಿಕ ವ್ಯತ್ಯಾಸಗಳಿಗೆ ಸಂಬಂಧಿಸಿದೆ. ಸೊ ಸರಿಯಾದ ಉತ್ತರ ಯಾವ್ದಾಗುತ್ತೆ? ವೈಯಕ್ತಿಕ ವ್ಯತ್ಯಾಸಗಳು. ಸೊ ಎರಡನೇ ಪ್ರಶ್ನೆ ನೋಡೋಣ. ಮಗುವಿನ ಬೆಳವಣಿಗೆಯ ಈ ಕೆಳಗಿನ ತತ್ವಗಳಲ್ಲಿ ತಪ್ಪಾದ ತತ್ವವನ್ನು ಇನ್ಕರೆಕ್ಟ್. ಸೊ ಪ್ರಶ್ನೆ ಓದ್ಬೇಕಾದ್ರೆ ಸರಿಯಾಗಿ ಕೆಲವೊಂದು ನಾವು ತಪ್ಪಾದ, ಸರಿ ಇಲ್ಲ ಅಂತೇಳಿ ಅವನ್ನ ನಾವು ಕನ್ಫ್ಯೂಸ್ ಬಹಳಷ್ಟು ಮಾಡ್ಕೊಂತೀವಿ. ಸೊ ಅದನ್ನ ನಾವು ಸ್ವಲ್ಪ ಗಮನ ಕೊಟ್ಟು ಹೋದ್ರೆ ನಮಗೆ ಪ್ರಶ್ನೆಯಲ್ಲೇ ಸ್ವಲ್ಪ ಕ್ಲಾರಿಫಿಕೇಶನ್ ಸಿಕ್ಬಿಡುತ್ತೆ. ಸೊ ಆಯ್ಕೆಗಳು ನೋಡೋದಾದ್ರೆ, ಬೆಳವಣಿಗೆಯು ಸಾಮಾನ್ಯ ಪ್ರಕ್ರಿಯೆಗಳಿಂದ ನಿರ್ದಿಷ್ಟ ಪ್ರತಿಕ್ರಿಯೆಗಳ ಕಡೆಗೆ ಸಾಗುತ್ತದೆ, 1 ಆಪ್ಷನ್. ಎರಡನೇದು, ಬೆಳವಣಿಗೆಯು ಅಂತರ್ ಸಂಬಂಧದ ತತ್ವವನ್ನು ಅನುಸರಿಸುತ್ತದೆ. ಮೂರನೇದು, ಬೆಳವಣಿಗೆಯು ಪಾದದಿಂದ ತಲೆಯ ಕಡೆಗೆ ಸಾಗುತ್ತದೆ. ಬೆಳವಣಿಗೆಯು ಮಗುವಿನ ಬೆಳವಣಿಗೆಯ ದರದಲ್ಲಿ ಏಕರೂಪತೆಯನ್ನು ಪ್ರದರ್ಶಿಸುತ್ತದೆ. ಸೊ ಇದರ ಸರಿಯಾದ ಉತ್ತರ ಯಾವುದಂದ್ರೆ, ಮಗುವಿನ ಬೆಳವಣಿಗೆ ಕೆಳಗಿನ ತತ್ವಗಳಲ್ಲಿ ತಪ್ಪಾದದ್ದು ಯಾವುದು ಅಂದ್ರೆ, ಬೆಳವಣಿಗೆ ಪಾದದಿಂದ ತಲೆಯ ಕಡೆ ಸಾಗಲ್ಲ. ಎಲ್ಲಿಂದ? ಪಾದದಿಂದ ತಲೆಯ ಕಡೆ ಸಾಗಲ್ಲ, ತಲೆಯಿಂದ ಪಾದದ ಕಡೆ ಸಾಗುತ್ತೆ. ಇದ ವಿವರಣೆ ಇಲ್ಲಿ ನೋಡೋಣ. ನೋಡಿ, ಇದು ಸಿಫಲೋ ಕಾಡಲ್ ತತ್ವ ಅಂತ ಕರೀತಾರೆ. ಪ್ರಶ್ನೆದೇನು? ಬೆಳವಣಿಗೆಯು ಯಾವಾಗಲೂ ತಲೆಯಿಂದ ಪಾದದ ಕಡೆಗೆ ಸಾಗುತ್ತದೆ. ಈ ಯಾವ ತತ್ವ ಈ ಪ್ರಶ್ನೆ, ಮೇಲಿನ ಪ್ರಶ್ನೆ ಯಾವ ತತ್ವಕ್ಕೆ ಸಂಬಂಧಿಸಿದೆ ಅಂದ್ರೆ ಸಿಫಲೋ ಕಾಡಲ್ ತತ್ವ. ಈ ತರನು ಕೇಳ್ಬೋದು. ಸಿಫಲೋ ಕಾಡಲ್ ತತ್ವ ಯಾವ ತತ್ವಕ್ಕೆ ಸಂಬಂಧಿಸಿದ ಉದಾಹರಣೆ ಕೊಡಿ ಅಂದ್ರೆ ಅದು ಮಗುವಿನ ಬೆಳವಣಿಗೆ ಯಾವಾಗಲೂ ತಲೆಯಿಂದ ಪಾದದ ಕಡೆ. ಅಂದ್ರೆ ನಾವು ಚಿಕ್ಕ ಮಗು ಅಥವಾ ಮಗು ಒಂದು 6 ತಿಂಗಳ ಮಗು ತಲೆ ಗೋಣ್ ನಿಂತ ಅಂತ ಕೇಳ್ತಾರೆ ಪ್ರತಿಯೊಬ್ಬರು. ಯಾರು ಸಂಬಂಧಿಕರು ಬಂದ್ರೆ ಅವ್ನು ನಡೆದಾಡತಾನ ಅಂತ ಕೇಳಲ್ಲ. ಚಿಕ್ಕ ಮಗು ಪಾಪ ಇತ್ತು ಅಂದ್ರೆ ತಲೆ ಗೋಣ್ ನಿಂತ, ತಲೆ ಅಂದ್ರೆ ಗೋಣ್ ನಿಂತದ ಅಂತ ಕೇಳ್ತಾರೆ. ಅಂದ್ರೆ ತಲೆ ಫಸ್ಟ್ ಸ್ಟೇಬಲ್ ಆಗುತ್ತೆ ಮಗುವಿಗೆ. ಅದಾದ ನಂತರ ಅವನು ಎದೆಯ ಭಾಗ ಅಂದ್ರೆ ಕೈಗಳು
ಇವಾಗ ತಲೆ ನಿಂತ ನಂತರ ಎರಡೂ ಕೈ ಹಚ್ಚಿ ಹಿಂಗೆ ಎದ್ದು ನಿಂದ್ರಕ್ಕೆ ಸ್ಟಾರ್ಟ್ ಮಾಡುತ್ತೆ, ಕಾಲು ಹಚ್ಚಿ ನಿಂದ್ರಕ್ಕೆ ಸ್ಟಾರ್ಟ್ ಮಾಡಲ್ಲ. ಅದಾದ ನಂತರ ಹೊಟ್ಟೆ, ಆಮೇಲೆ ಕೆಳಗೆ, ಈ ಥರ 1 by 1 ತಲೆಯಿಂದ ಪಾದದ ಕೆಳಗೆ ಮಗುವಿನ ಏನು ನಿಯಂತ್ರಣವನ್ನ ಮಾಡಿಕೊಳ್ಳುತ್ತೆ. ಎರಡನೇದು ಅದನ್ನ ಏನಂತ ಕರೀತಾರೆ, ಸಿಫುಲೋಕಾಡಲ್ ತತ್ವ ಅಂತ ಕರೀತಾರೆ. ಸೊ ಎರಡನೇದು ನೋಡಿ, ಸಾಮಾನ್ಯದಿಂದ ನಿರ್ದಿಷ್ಟರಿಗೆ. ಆಯ್ಕೆ 1 ಸರಿಯಾಗಿದೆ. ಮಗುವು ಮೊದಲು ಸಂಪೂರ್ಣ ದೇಹವನ್ನು ಚಲಿಸುತ್ತೆ, ನಂತರ ಕೈ ಬೆರಳುಗಳು ನಿರ್ದಿಷ್ಟ ಅಂಗಗಳನ್ನು ಚಲಿಸುತ್ತೆ. ಅಂದ್ರೆ ಏನು ಕಾಮನ್ ಆಗಿ ಮಗು ಏನ್ ಮಾಡುತ್ತೆ, ಏನೋ ತಲೆ ನಿಂದಿರುತ್ತೆ, ಗೋಣ್ ನಿಂದಿರುತ್ತೆ, ಆಮೇಲೆ ಹಿಂಗ ಕೈಗಳು ಬಲಿಷ್ಠ ಆಗ್ತವೆ, ಆಮೇಲೆ ಅಮ್ಗಾಲಚ್ಚಿ ಓಡಕ್ಕೆ, ನಮ್ ಕಡೆ ಕಾಮನ್ ಆಗಿ ಅಮ್ಗಾಲಚ್ಚಿ ನಡೀತೆ ನನ್ ಮಗು ಅಂತ ಹೇಳ್ತಾರೆ. ಸೊ ಅಮ್ಗಾಲಚ್ಚಿ ನಡೆದ ನಂತರ ಎಲ್ಲಾನು ಒಂದು ವಸ್ತು ಬಿತ್ತಂದ್ರೆ ಅದನ್ನ ತಗೊಳಕ್ಕೆ ಪ್ರಯತ್ನ ಪಡುತ್ತೆ. ಅವಾಗ ಏನಾಗ್ತಾ, ಕೈ ಬೆರಳುಗಳು ಕೂಡ ಸ್ಟ್ರಾಂಗ್ ಆಗುತ್ತೆ. ಅದು ಸಾಮಾನ್ಯದಿಂದ ನಿರ್ದಿಷ್ಟಕ್ಕೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಅಂತರ್ ಸಂಬಂಧ ಅಂತಿದೆ, ಆಯ್ಕೆ 2. ಇದು ಕೂಡ ಸರಿಯಾಗಿದೆ. ಇದರಲ್ಲಿ ಏನಿದೆ ಅಂದ್ರೆ, ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಅಂಶಗಳು ಪರಸ್ಪರ ಸಂಬಂಧ ಹೊಂದಿದ್ದು ಒಂದು ಅಂಶದ ಬೆಳವಣಿಗೆ ಇನ್ನೊಂದರ ಮೇಲೆ ಪರಿಣಾಮ ಬೀರುತ್ತೆ. ಕರೆಕ್ಟ್ ಆಗಿದೆ. ಯಾಕಂದ್ರೆ ನಾವು ಚಿಕ್ಕ ಮಕ್ಕಳಿದ್ದಾಗ ತಂದೆ ತಾಯಿ ಜಾಸ್ತಿ ಜಗಳ ಆಡ್ತಿದ್ರಂದ್ರೆ ಆ ಮಗು ಕೂಡ ಮುಂದಿನ ದಿನಗಳು ಅದೇ ಏನು ಆ ವರ್ತನೆ ಒರಟಾಗಿ ಕ್ರಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದೇ ತಂದೆ ತಾಯಿಗಳು ಪರಸ್ಪರ ಪ್ರೀತಿಯಿಂದ ತಂದೆ ತಾಯಿಗಳು ಚೆನ್ನಾಗಿದ್ದು ಆ ಮಗುನು ಪರಸ್ಪರ ಪ್ರೀತಿಯಿಂದ ಇದ್ರೆ ಆ ಮಗು ಕೂಡ ಉತ್ತಮ ವಾತಾವರಣ ಸಿಕ್ಕಿ ಅನ್ನತ್ತೆ. ಅದು ಮಾನಸಿಕವಾಗಿ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ಅದಕ್ಕೊಂದು ಏನೋ ಸ್ಟೆಬಿಲಿಟಿ ಸಿಗುತ್ತೆ. ಓ, ನಾ ಇದೇ ತರ ಇರಬೇಕು, ನಮ್ಮ ಅಪ್ಪನೂ ಹಿಂಗಿದ್ದೆ, ನಮ್ಮ ತಾಯಿನೂ ಹಿಂಗಿದ್ದೆ ಅಂತ. ಅದು ಅಂತರ್ ಸಂಬಂಧ ಅಂತೇಳಿ ಕರೀತಾರೆ. ಅದು ಕೂಡ ಇದು ಸರಿಯಾಗಿದೆ. ದರದಲ್ಲಿ ವ್ಯತ್ಯಾಸ ಅಂದ್ರೆ ಲ್ಯಾಕ್ ಆಫ್ ಇಮ್ಯುನಿಟಿ ರೇಟ್ ಸರಿಯಾಗಿದೆ. ಏನಂದ್ರೆ ಎಲ್ಲಾ ಮಕ್ಕಳ ಬೆಳಗ್ಗೆ ದರ ಒಂದೇ ಆಗಿರೋದಿಲ್ಲ. ಅಂದ್ರೆ ಲ್ಯಾಕ್ ಆಫ್ ಅಂದ್ರೆ ದರದಲ್ಲಿ ವ್ಯತ್ಯಾಸ ಅಂದ್ರೆ ಅದು ಏನೋ ಸ್ವಲ್ಪ ಟ್ರಾನ್ಸ್ಲೇಷನ್ ದರ ಅಂತಾಗಿದೆ, ಬಟ್ ಏನೋ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಅಂತ ಆಗ್ಬೇಕಾಗಿತ್ತು. ಸೊ ಲ್ಯಾಕ್ ಆಫ್ ಇಮ್ಯುನಿಟಿ ರೇಟ್ ಅಂದ್ರೆ ಎಲ್ಲಾ ಮಕ್ಕಳು ಬೆಳವಣಿಗೆ ಒಂದೇ ತರ ಇರಲ್ಲ. ಎರಡು ಮಕ್ಕಳು ಒಂದೇ ವರ್ಷದಿದ್ರು ಕೂಡ ಒಬ್ಬನು ಎತ್ತರ ಇರ್ತಾನೆ, ಒಬ್ಬನು ಕುಳ್ಳ ಇರ್ತಾನೆ, ಇಲ್ಲ ಒಬ್ರು ಮಾತಾಡೋ ಕಲ್ತು ಬಿಡ್ತಾವೆ ಕೆಲವೊಂದು ಶಬ್ದಗಳು ಇನ್ನ ಮಾತಾಡಕ್ ಬರಲ್ಲ. ಸೊ ಇದು ಏನಂದ್ರೆ ಮಗುವಿನ ದೈಹಿಕವಾಗಿ ಮತ್ತು ಭಾಷಾ ಬೆಳವಣಿಗೆ ಮೇಲೆ ಭಿನ್ನತೆ ಇರುತ್ತೆ ಅಂತೇಳಿ ಈ ಒಂದು ಆಯ್ಕೆ ತೋರಿಸುತ್ತೆ. ಇದು ಕೂಡ ಸರಿಯಾಗಿದೆ. ಸೊ ಅದರಿಂದ ಏನಾಗುತ್ತೆ, ಬೆಳವಣಿಗೆಯು ತಲೆಯಿಂದ ಪಾದ ಕಡೆ ಸಾಗುವ ಬದಲು 3ರಲ್ಲಿ ಪಾದದಿಂದ ತಲೆಯ ಕಡೆಗೆ ಅಂತಿದೆ, ಇದು ತಪ್ಪಾಗಿರುತ್ತೆ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಏನು ನೋಟ್ ಮಾಡ್ಕೊಳ್ಳಿಲ್ಲ, ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ನೆಕ್ಸ್ಟ್ ಬಂದು 3ನೇ ಪ್ರಶ್ನೆ ನೋಡಿ. ಅಡಿಯಲ್ಲಿ ನೀಡಲಾದ ಬೆಳವಣಿಗೆಯ ಅವಧಿಗಳನ್ನು ಪಟ್ಟಿ ಎದಲ್ಲಿ ಮತ್ತು ಪಟ್ಟಿ ಬಿ ಇದೆ. ಇದು ಎರಿಕ್ಸನ್ ರವರ ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತ. ಎರಿಕ್ಸನ್ ನೋಡಿ, ಇಲ್ಲೇ ಒಂದು ಪ್ರಶ್ನೆ ಆನ್ಸರ್ ಇದೆ ನೋಡಿ. ಎರಿಕ್ಸನ್ ಯಾವ ಸಿದ್ಧಾಂತ? ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತದ ಹಂತಗಳೊಂದಿಗೆ ಹೊಂದಿಸಿ ಸರಿಯಾದ ಆಯ್ಕೆಗಳನ್ನು ಬರೆಯಿರಿ. ಸೊ ಇಲ್ಲಿ ಒಂದು ಆನ್ಸರ್ ಸಿಕ್ತಿ ಏನಂತ, ಎರಿಕ್ಸನ್ ಯಾವ ಸಿದ್ಧಾಂತ? ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತ ಯಾರು ಅಂತ ಕೇಳ್ಬೋದು, ಎರಿಕ್ಸನ್. ಓಕೆ, ಅವನಿಗೆ ಸಂಬಂಧಪಟ್ಟಂಗೆ ಅವು ಏನೋ ಒಂದು ಜನರಿಂದ 1 ವರ್ಷ, 6 ವರ್ಷದಿಂದ 12 ವರ್ಷ, 3 ವರ್ಷದ 6 ವರ್ಷ, ಈ ತರ ಆಯ್ಕೆ ಎದಲ್ಲಿದ್ದಾವೆ. ಸೊ ಅದಕ್ಕೆ ಸರಿಯಾದ ಹೊಂದಾಣಿಕೆಗಳನ್ನು ನಾವು ನೋಡೋಣ. ಸೊ ಆಯ್ಕೆ 1 ಏನಿದೆ, ಜನನದಿಂದ 1.5 ವರ್ಷ. ಓಕೆ, ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಏನಂದ್ರೆ, ಜನನದಿಂದ 1.5 ವರ್ಷದವರೆಗೆ ಥರ್ಡ್ ಅಂದ್ರೆ ವಿಶ್ವಾಸ ಮತ್ತು ಅವಿಶ್ವಾಸ. ಅಂದ್ರೆ ಮಗು ಯಾವ್ದನ್ನ ಟ್ರಸ್ಟ್ ಮಾಡಬೇಕು, ಯಾವ್ದು ನಂಬಬೇಕು, ಯಾವ್ದು ನಂಬಾರ್ದು ಅಂತ ಅದರಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ಇದು ವಿಶ್ವಾಸ ಮತ್ತು ಅವಿಶ್ವಾಸ. ಜನನದಿಂದ 1.5 ವರ್ಷ. 6 ವರ್ಷದಿಂದ 12 ವರ್ಷದವರೆಗೆ ಏನಾಗುತ್ತೆ, ಉದ್ಯಮಶೀಲತೆ ಮತ್ತು ಕೀಳರಿಮೆ. ಅಂದ್ರೆ ಆ ಮಗು ಏನಾರು ಕೆಲಸ ಮಾಡ್ತಿದ್ಯಾ ಇಲ್ವಾ, ನಾನು ಏನಾರು ಮಾಡ್ಬೇಕಾ ಇಲ್ಲ ಅಂತೇಳಿ ಅದರಲ್ಲಿ ಏನಾಗುತ್ತೆ, ಅದಕ್ಕೆ ಒಂದು ಏನು ಉದ್ಯಮಶೀಲತೆ ಮತ್ತು ಕೀಳಿರಿಮೆ ಅಂತೇಳಿ 6ರಿಂದ 12 ವರ್ಷದ ಒಳಗಿನ ಮಕ್ಕಳಿಗೆ ಬರಕ್ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್ 3ರಿಂದ 6 ವರ್ಷ ಏನಾಗುತ್ತೆ, ವಿದ್ಯುತ್ತತೆ ಮತ್ತು ಅಪರಾಧ ಪ್ರಜ್ಞೆ. ಇದು ಕೂಡ ಏನಾಗುತ್ತೆ, 3ರಿಂದ 6 ವರ್ಷದಲ್ಲಿ ಮಗು ಏನ್ ಮಾಡುತ್ತೆ, ಏನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕೂಡ ನಾನು ಏನಾದ್ರು ತಪ್ಪು ಮಾಡಿಬಿಟ್ನ, ಅಪ್ಪ ಬೈತಾನ, ಅಮ್ಮ ಬೈತಾಳ ಅಂತೇಳಿ ಈ ತರ ಮಗು ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತೇಳಿ ಎರಿಕ್ಸನ್ ಹೇಳ್ತಿದ್ರೆ. ಮತ್ತು 1.5ದಿಂದ 3 ವರ್ಷದವರೆಗೆ ಏನಿರುತ್ತೆ ಅಂದ್ರೆ ಸ್ವಾಯತ್ತತೆ ಮತ್ತು ಸಂಶಯ. ಯಾವ ಸರಿ ಮತ್ತು ಯಾವ ತಪ್ಪು ಅನ್ನೋದ್ರ ಬಗ್ಗೆ ಮಗುವಿನ ಮಾನಸಿಕ ಸಾಮರ್ಥ್ಯದಲ್ಲಿ ಈ ಸ್ವಾಯತ್ತತೆ ಮತ್ತು ಸಂಶಯದ ಬಗ್ಗೆ ಗೊಂದಲಗಳು ಅಥವಾ ಈ ಒಂದು ಅಭಿಪ್ರಾಯಗಳು ಇರ್ತವೆ ಅಂತ ಹೇಳ್ತಾರೆ. ಕೆಳಗೆ ನಾವು ಎಕ್ಸ್ಪ್ಲೇನ್ ನೋಡೋಣ. ಎರಿಕ್ಸನ್ ರವರು ಮನೋಸಾಮಾಜಿಕ ಹಂತಗಳು ವಯಸ್ಸಿನ ಅವಧಿಗಳಿಗೆ ಈ ಕೆಳಗಿನ ಸಂಬಂಧಿಸಿವೆ. ಎರಿಕ್ಸನ್ ಅಂದ್ರೆ ಅವರು ಎಕ್ಸ್ಪ್ಲನೇಷನ್ ನೋಡ್ತಾ ಇದ್ವಿ. ಜನರಿಂದ 1.5 ವರ್ಷ ಅಂದ್ರೆ ಟ್ರಸ್ಟ್ ವರ್ಸಸ್
ಮಿಸ್ಟ್ರಸ್ಟ್ ಮಿಸ್ಟ್ರಸ್ಟ್ ವಿಶ್ವಾಸ ವರ್ಸಸ್ ಅವಿಶ್ವಾಸ. ಇದು ಮಗುವಿನ ಆರಂಭಿಕ ಹಂತ. ಸರಿಯಾದ ಪೋಷಣೆ ಮತ್ತು ಪ್ರೀತಿ ದೊರೆತರೆ ವಿಶ್ವಾಸ ಬೆಳೆಯುತ್ತದೆ. ಒಂದು ವೇಳೆ ಸರಿಯಾದ ಪೋಷಣೆ ಮತ್ತು ಪ್ರೀತಿ ದೊರೆಯಲಿಲ್ಲ ಅಂದ್ರೆ ಅದು ವಿಶ್ವಾಸ ಪಡೋದನ್ನ ಅದು ಏನು ಮರೀತದೆ ಅಂತೇಳಿ ಈ ಒಂದು ಎಕ್ಸ್ಪ್ಲನೇಷನ್ ಹೇಳುತ್ತೆ. ಮತ್ತು 6 ರಿಂದ 12 ವರ್ಷ, ಈ ವರ್ಷದಲ್ಲಿ ಏನು ವಿದ್ಯಾಶೀಲತೆ ಮತ್ತು ಕೀಳಿರಿಮೆ. ಈ ಶಾಲಾ ವಯಸ್ಸಿನಲ್ಲಿ ಮಕ್ಕಳು ತಮ್ಮ ಕೌಶಲ್ಯಗಳನ್ನು ಬೆಳೆಸಲು, ಕಾರ್ಯಗಳನ್ನು ಪೂರ್ಣಗೊಳಿಸಲು ಮತ್ತು ಗುರುತಿಸಿಕೊಳ್ಳಲು ಬಯಸುತ್ತಾರೆ. ಅಂದ್ರೆ ನಾನು ಚಿತ್ರಕಲೆಯಲ್ಲಿ ನಾನು ಎಕ್ಸ್ಪರ್ಟ್ ಇದ್ದೀನಿ. 6 ರಿಂದ 12 ವರ್ಷ ನಾನು ಇದರಲ್ಲಿ ಏನು ಆಟದಲ್ಲಿ ಫಾಸ್ಟ್ ಆಗಿ ಓಡ್ತೀನಿ. ತಮ್ಮ ಕೌಶಲ್ಯ ಯಾವುದರಲ್ಲಿ ಒಂದು ಸಾಮರ್ಥ್ಯವನ್ನ ತೋರಿಸ್ಕೊಂಡು ಅದರಲ್ಲಿ ತೊಡಗಿಕೊಳ್ಳಕ್ಕೆ ಈ ಮಗು ಈ ಒಂದು 6 ರಿಂದ 12 ವರ್ಷದಲ್ಲಿ ಕಲಿತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ವರ್ಷ ಏನು ಈ ಎಷ್ಟು 3 ರಿಂದ 6 ವರ್ಷ, ಸಾರಿ 3 ರಿಂದ 6 ವರ್ಷದ ಏನಾಗುತ್ತೆ, ವಿದ್ಯುಕ್ತತೆ ಮತ್ತು ಅಪರಾಧ ಪ್ರಜ್ಞೆ. ಅಂದ್ರೆ ಈ ಆಟದ ವಯಸ್ಸಿನಲ್ಲಿ ಏನಾಗುತ್ತೆ, ಮಕ್ಕಳು ಹೊಸ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಮತ್ತು ಆಸಕ್ತಿಗಳನ್ನು ಅನ್ವಯಿಸಲು ಬಯಸ್ತಾರೆ. ಅಂದ್ರೆ ಏನಾರು ಒಂದು ಬೇರೆ 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 ಹೊಸದಾಗಿ ಏನಾದ್ರು ಮಾಡಬೇಕು ಅನ್ನೋದನ್ನ ಆ ಮಕ್ಕಳ ಚಿಂತನ ಮನೋಭಾವದಲ್ಲಿ ಬೆಳವಣಿಗೆ ಆಗುತ್ತೆ ಅಂತ. ನೆಕ್ಸ್ಟ್ ಡಿ ಆಪ್ಷನ್ಸ್ ಏನಿದೆ 1.5 ರಿಂದ 3 ವರ್ಷ. ಇದರಲ್ಲಿ ಏನಾಗುತ್ತೆ, ಸ್ವಾಯತ್ತತೆ ಮತ್ತು ಸಂಶಯ. ಈ ಸಮಯದಲ್ಲಿ ಮಕ್ಕಳು ಏನ್ ಮಾಡ್ತಾರೆ, ತಮ್ಮ ವೈಯಕ್ತಿಕ ನಿಯಂತ್ರಣ ಮತ್ತು ಸ್ವತಂತ್ರವನ್ನ ಸಾಧಿಸಲು ಬಯಸುತ್ತಾರೆ. ಉದಾಹರಣೆಗೆ ಶೌಚಾಲಯ ತರಬೇತಿ, ನಡಿಗೆ. ಅಂದ್ರೆ ವೈಯಕ್ತಿಕ ನಿಯಂತ್ರಣ ಮತ್ತು ಸ್ವತಂತ್ರ ಅಂದ್ರೆ ಸ್ವತಂತ್ರವಾಗಿ ತಾವು ಅದೇ ಮಗು ಹೋಗಿಸಿ ರಿಸರ್ಚ್ ಮಾಡಿ ಅಥವಾ ಟಾಯ್ಲೆಟ್ಗೆ ಹೋಗಿಸಿ ತಾನೇ ಕ್ಲೀನ್ ಮಾಡ್ಕೊಂಡ್ ಬರೋದಾಗಿರ್ಬೋದು, ಅಥವಾ ತಾನೇ ನಡ್ಕಂತ ಎಲ್ಲಿಗಾನ ಹೋದ್ರೆ ನಡ್ಕಂತ ನಾನು ಯಾರು ಇನ್ನೊಬ್ರ ಕೈ ಹಿಡ್ಕಲಾರ್ದೇನೆ ತಾನೇ ಸ್ವತಂತ್ರವಾಗಿ ಹೋಗ್ತಕ್ಕಂಥ ಸ್ವಾತಂತ್ರ್ಯವನ್ನು ಗಳಿಸಕ್ಕೆ ಇದರಲ್ಲಿ ಮಗುವಿನ ಚಿಂತನಾ ಸಾಮರ್ಥ್ಯದಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಆಯ್ಕೆಗಳು ನೋಡಿ. ಬೆಳವಣಿಗೆಯು ದೈಹಿಕ ಬೆಳವಣಿಗೆಗಿಂತ ಹೆಚ್ಚು ಸಮಗ್ರವಾಗಿದೆ. ಬೆಳವಣಿಗೆಯು ಪರಿಮಾಣಾತ್ಮಕ ಅಂಶಗಳನ್ನು ಒಳಗೊಂಡಿದೆ. ಅಭಿವೃದ್ಧಿಯು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಎರಡೂ ಅಂಶಗಳನ್ನು ಒಳಗೊಂಡಿದೆ. ಮೂರನೇದು, ಪಕ್ವತೆ ಮತ್ತು ಪರಿಸರವು ಮಗುವಿನ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುತ್ತದೆ. ಸರಿ ಇದೆ. ದೈಹಿಕ ಬೆಳವಣಿಗೆಯು ಅಭಿವೃದ್ಧಿಗಿಂತ ಹೆಚ್ಚು ಸಮಗ್ರವಾಗಿದೆ. ದೈಹಿಕ ಬೆಳವಣಿಗೆಯು ಅಭಿವೃದ್ಧಿಗಿಂತ ಹೆಚ್ಚು ಸಮಗ್ರವಾಗಿದೆ. ಇದು ತಪ್ಪಾದ ಆನ್ಸರ್ ಆಗಿರುತ್ತೆ. ಏನು, ದೈಹಿಕ ಬೆಳವಣಿಗೆ ಅಭಿವೃದ್ಧಿಗಿಂತ ಹೆಚ್ಚು ಸಮಗ್ರವಾಗಿದ್ದಲ್ಲ, ಇದು ತಪ್ಪಾದ ಆನ್ಸರ್. ಇಲ್ಲಿ ನೋಡಿ ಪ್ರಶ್ನೆ ನೋಡಿ ಇನ್ನೊಂದ್ಸರಿ. ಈ ಪ್ರಶ್ನೆ ಏನಿದೆ, ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದ ತಪ್ಪಾದ, ಇನ್ಕರೆಕ್ಟ್. ಸೊ ನಾವು ಇಲ್ಲಿ ಕೆಳಗೆ ವಿವರಣೆ ನೋಡೋಣ, ಕರೆಕ್ಟ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಬೆಳವಣಿಗೆ ಮತ್ತು ದೈಹಿಕ ಬೆಳವಣಿಗೆ ನಡುವಿನ ಪ್ರಮುಖ ವ್ಯತ್ಯಾಸಗಳು. ದೈಹಿಕ ಬೆಳವಣಿಗೆ ಇದು ಮುಖ್ಯವಾಗಿ ಪರಿಮಾಣಾತ್ಮಕ ಅಂದ್ರೆ ಕ್ವಾಂಟಿಟೇಟಿವ್ ಬದಲಾವಣೆಗಳನ್ನು ಸೂಚಿಸ್ತದೆ. ಅಂದ್ರೆ ಅವನು ಎತ್ತರ ಆದ, ದಪ್ಪ ಆಗಿದ್ದಾನೆ, ಗಿಡ್ಡಕ್ಕಿದ್ದಾನೆ, ತೆಳ್ಳಗಿದ್ದಾನೆ, ಇದು ದೈಹಿಕ ಬೆಳವಣಿಗೆ. ಅಂದ್ರೆ ಎತ್ತರ, ತೂಕ, ದೇಹದಲ್ಲಿ ಗಾತ್ರ, ಇದು ದೈಹಿಕ ಬೆಳವಣಿಗೆ. ಅಂದ್ರೆ ಬೆಳವಣಿಗೆ. ಅಭಿವೃದ್ಧಿ ಡೆವಲಪ್ಮೆಂಟ್ ಅಂದ್ರೆ ಏನಂದ್ರೆ ಇದು ಹೆಚ್ಚು ಸಮಗ್ರ ಮತ್ತು ವಿಶಾಲವಾದ ಪರಿಕಲ್ಪನೆ. ಇದು ದೈಹಿಕ ಬದಲಾವಣೆಗಳ ಜೊತೆಗೆ ಗುಣಾತ್ಮಕ ಬದಲಾವಣೆಗಳಾದ ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಮತ್ತು ಬೌದ್ಧಿಕ ಸಾಮರ್ಥ್ಯಗಳ ಸುಧಾರಣೆಯನ್ನು ಒಳಗೊಂಡಿದೆ. ಇವನು 6 ಅಡಿ ಎತ್ತರ ಇದ್ರೂ ಕೂಡ ಅವನಲ್ಲಿ ದಡ್ಡ ನೀನು ಅಂತ ಬೆಳಿತಾರಲ್ಲ, ಅವನಲ್ಲಿ ಅಭಿವೃದ್ಧಿ ಅಂದ್ರೆ ಡೆವಲಪ್ಮೆಂಟ್, ಮಾನಸಿಕ ಬೆಳವಣಿಗೆ ಆಗಿರಲ್ಲ. ಸೊ ದೈಹಿಕ ಬೆಳವಣಿಗೆ ಒಂದು ಹಂತದಲ್ಲಿ ಹೋಗಿ ಸ್ಥಿರವಾಗುತ್ತೆ. ಆದ್ರೆ ಅಭಿವೃದ್ಧಿ ಎಂಬುದು ಹುಟ್ಟಿನಿಂದ ಸಾವಿನವರೆಗೆ ಹೋಗುತ್ತೆ. ಇದು ಏನಂದ್ರೆ ಇದು ಹೆಚ್ಚು ಸಮಗ್ರ ಮತ್ತು ವಿಶಾಲವಾಗಿರುತ್ತೆ. ಪ್ರತಿ ಕ್ಷಣವೂ ನಾವು ಕಲಿತಾ ಇರ್ತೀವಿ, ಏನಾರು ಒಂದು ಕಲಿತಾ ಇರ್ತೀವಿ. ನಾವು ಪರಿಸರಕ್ಕೆ ಅನುಗುಣವಾಗಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಚಟುವಟಿಕೆಗಳೊಂದಿಗೆ ನಾವು ಹೊಂದಿಕೊಳ್ಬೇಕಾದ್ರೆ ಈ ಅಭಿವೃದ್ಧಿ ಡೆವಲಪ್ಮೆಂಟ್ ಎಂಬುದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕೇ ಬೇಕಾಗುತ್ತೆ. ಇದು ಇಲ್ಲಿದೆ ನೋಡಿ. ಏನು ದೈಹಿಕ ಇದು ಏನು ಅಭಿವೃದ್ಧಿ ಎಂಬುದು ಗರ್ಭಧಾರಣೆಯಿಂದ ಸಾವಿನವರೆಗೂ ನಿರಂತರವಾಗಿರುತ್ತೆ ಈ ಪ್ರಕ್ರಿಯೆ. ಈ ಒಂದು ಕೊಟೇಶನ್ ಹಿಂದೆ ಟಿಟಿ ಕೇಳಿದ್ದಾರೆ. ಸೊ ಈ ರೀತಿ ಬೆಳವಣಿಗೆ, ದೈಹಿಕ ಬೆಳವಣಿಗೆ ಜೊತೆಗೆ ಅಭಿವೃದ್ಧಿ ಕೂಡ ಇಂಪಾರ್ಟೆಂಟ್. ಬಟ್ ದೈಹಿಕ ಬೆಳವಣಿಗೆ ಅಂತ ಒಂದು ಹಂತದಲ್ಲಿ ಬಂದು ಸ್ಟಾಪ್ ಆಗಿಬಿಡುತ್ತೆ. ಸಾಮಾನ್ಯವಾಗಿ 18, 16, 17 ವರ್ಷಕ್ಕೆ ದೈಹಿಕ ಬೆಳವಣಿಗೆ ನಿಂತು ಬಿಡುತ್ತೆ. ಆದ್ರೆ ಮಾನಸಿಕ ಬೆಳವಣಿಗೆ, ಅವನ ಬೌದ್ಧಿಕ ಸಾಮರ್ಥ್ಯ ಏನಿದೆ ಅದು ಕಂಟಿನ್ಯೂಸ್ ಆಗಿ ಬೆಳಿತಾನೆ ಇರುತ್ತೆ. ಅಂದ್ರೆ ಕಲಿಕೆಯನ್ನು ತೊಡ್ಕೊಂಡೇ ಇರುತ್ತೆ. ಇದರಲ್ಲಿ ಆಯ್ಕೆಗಳ ವಿಶ್ಲೇಷಣೆ ನೋಡೋದಾದ್ರೆ ಅಭಿವೃದ್ಧಿಯು ದೈಹಿಕ ಬೆಳವಣಿಗೆಗಿಂತ ಹೆಚ್ಚು ವಿಶಾಲವಾಗಿದೆ. ಸರಿಯಾಗಿದೆ. ಇದು ಬೆಳವಣಿಗೆ ಮತ್ತು ಅಭಿವೃದ್ಧಿಯ ನಿಖರವಾದ ವ್ಯಾಖ್ಯಾನ. ಸರಿ. ಮಗುವಿನ ಅಭಿವೃದ್ಧಿಯು ಆಂತರಿಕ ಪಕ್ವತೆ ಮತ್ತು ಬಾಹ್ಯ ಪರಿಸರ ಎರಡರ ಪರಸ್ಪರ ಕ್ರಿಯೆಯ ಫಲಿತಾಂಶವಾಗಿದೆ. ಇದು ಕೂಡ ಸರಿಯಾಗಿದೆ. ಮಗುವಿನ ಬೆಳವಣಿಗೆ ಅಂದ್ರೆ ಆಂತರಿಕ ಪಕ್ವತೆ
ಮತ್ತು ಬಾಹ್ಯ ಪರಿಸರ. ಆಂತರಿಕ ಪಕ್ವತೆ ಅಂದರೆ ಅವನು ಅಂಡರ್ಸ್ಟ್ಯಾಂಡ್ ಮಾಡೋ ಮಾನಸಿಕ ಸಾಮರ್ಥ್ಯ, ಮನೋ ಸಾಮರ್ಥ್ಯ ಇರ್ತಲ್ಲ, ಅದು ಕೂಡ ಮಗುವಿನ ಬೆಳವಣಿಗೆ ಸಹಕಾರಿ. ಏನು ನೆಕ್ಸ್ಟ್ ಬಾಹ್ಯ ಪರಿಸರ ಅಂದರೆ ಸುತ್ತಮುತ್ತ ಇರತಕ್ಕಂಥ ಪರಿಸರ ಕೂಡ ಮಗುವಿನ ಮೇಲೆ, ಆ ಪರಿಸರ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಆ ಮಗುವಿನ ಬೆಳವಣಿಗೆ ಅಂದರೆ ಆಂತರಿಕ ಮತ್ತು ಬಾಹ್ಯ ಬೆಳವಣಿಗೆ ಪರಿಣಾಮ ಬೀರುತ್ತೆ. ಉದಾಹರಣೆ ಹೇಳೋದಾದ್ರೆ, ಈಗ ಮನೆಯಲ್ಲಿ ಮನೆಯಲ್ಲಿ ತುಂಬಾ ಉತ್ತಮ ವಾತಾವರಣ ಇತ್ತು, ಎಲ್ಲರೂ ಒಳ್ಳೆದನ್ನೇ ಮಾತಾಡ್ತಿದ್ರು, ಒಳ್ಳೆದನ್ನೇ ಮಾಡ್ತಾ ಇದ್ರು ಅಂದ್ರೆ ಆ ಮಗು ಮುಂದೆ ದೊಡ್ಡದಾದ ನಂತರ ನಾನು ಕೂಡ ಒಳ್ಳೇದು ಮಾಡಬೇಕು ಅನ್ಸುತ್ತೆ, ಮಾಡಬೇಕು ಅಂತೇಳಿನೇ ಥಿಂಕ್ ಮಾಡುತ್ತೆ, ಅದನ್ನ ಅಳವಡಿಸ್ಕೊಳ್ಳುತ್ತೆ. ಅದೇ ಒಂದು ಮನೆಯೊಳಗೆ ತುಂಬಾ ದಿನ ಜಗಳ ಆಡೋದು, ಕುಡಿಯೋದು ಈ ತರ ಇರ್ತದೆ, ಆ ಮಗು ಅದೇ ವೇದಲ್ಲಿ ಸಾಗುತ್ತೆ. ಇದು ಬಾಹ್ಯ ಪರಿಸರಕ್ಕೆ ಉದಾಹರಣೆ. ನೆಕ್ಸ್ಟ್ ದೈಹಿಕ ಬೆಳವಣಿಗೆಯು ಕೇವಲ ಒಂದು ಅಂಶವಾಗಿದ್ದು ಅಭಿವೃದ್ಧಿಯು ಹೆಚ್ಚು ಸಮಗ್ರವಾದ ಮತ್ತು ವಿಶಾಲವಾದ ಪರಿಕಲ್ಪನೆಗಿದೆ. ಆದ್ದರಿಂದ ಈ ಹೇಳಿಕೆಯು ತಪ್ಪಾಗಿದೆ. ಏನಾಗುತ್ತೆ? ದೈಹಿಕ ಬೆಳವಣಿಗೆಯು ಕೇವಲ ಒಂದು ಅಂಶವಾಗಿದ್ದು ಅಭಿವೃದ್ಧಿಯು ಹೆಚ್ಚು ಸಮಗ್ರವಾದ ಮತ್ತು ವಿಶಾಲ ಪರಿಕಲ್ಪನೆಗೆ, ಆದ್ದರಿಂದ ಈ ಹೇಳಿಕೆಯು ತಪ್ಪಾಗಿದೆ. ನೆಕ್ಸ್ಟ್ ನೋಡಿ, ಮಗುವಿನ ಬೆಳವಣಿಗೆಯಲ್ಲಿ ಅನುವಂಶೀಯತೆ, ಹೆರಿಡಿಟಿ ಮತ್ತು ಪರಿಸರದ ಪಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಓಕೆ, ಅನುವಂಶೀಯತೆಯು ಮಗುವಿನ ದೈಹಿಕ ಬೆಳವಣಿಗೆಯಲ್ಲಿ ಪಾತ್ರ ವಹಿಸುತ್ತದೆ. ರೈಟ್. ಪರಿಸರವು ಮಗುವಿನ ಭಾವನಾತ್ಮಕ ಮತ್ತು ಸಾಮಾಜಿಕ ಬೆಳವಣಿಗೆಯಲ್ಲಿ ಪಾತ್ರ ವಹಿಸುತ್ತೆ, ಇದು ಕೂಡ ಸರಿ. ಅಭಿವೃದ್ಧಿಯು ಪರಿಸರ ಮತ್ತು ಅನುವಂಶೀಯತೆಯ ಉತ್ಪನ್ನವಾಗಿದೆ. ನೋಡೋಣ ಇದು ಯಾವ ಸರಿ ಆಗುತ್ತೆ ಅಂತ. ಅಭಿವೃದ್ಧಿ ಏನಾಗುತ್ತೆ? ಅಭಿವೃದ್ಧಿಯು ಪರಿಸರ ಮತ್ತು ಅನುವಂಶೀಯತೆಯ ಉತ್ಪನ್ನವಾಗಿದೆ. 4ನೇ ಆಪ್ಷನ್ಸ್ ಏನು? ಕಲಿಕೆ ಮತ್ತು ಪಕ್ವತೆಯು ಮಗುವಿನ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುತ್ತದೆ. ಸೊ ಇದರಲ್ಲಿ ಆಯ್ಕೆಗಳು ಕೊಟ್ಟಿದ್ದಾರೆ, ಇವು ABCD ಅಲ್ದೇ ಮತ್ತು ಆಯ್ಕೆಗಳು ಕೊಟ್ಟಿದ್ದಾರೆ. ಈ ಆಯ್ಕೆಗಳು ABCD ಎಲ್ಲನೂ ಸರಿ, ಎಲ್ಲನೂ ಸರಿಯಾದ ಆನ್ಸರ್. ಅಂದ್ರೆ ಮಗುವಿನ ಬೆಳವಣಿಗೆಯಲ್ಲಿ ಅನುವಂಶೀಯತೆ ಮತ್ತು ಪರಿಸರದ ಪಾತ್ರಕ್ಕೆ ಸಂಬಂಧ. ಅಂದ್ರೆ ಮಗು ಒಂದು ಬೆಳವಣಿಗೆ ಆಗ್ಬೇಕಾದ್ರೆ ಅನುವಂಶೀಯತೆ ಮತ್ತು ಪರಿಸರ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಪ್ರಭಾವ ಬೀರುತ್ತೆ ಮಗುವಿನ ಬೆಳವಣಿಗೆಯಲ್ಲಿ, ಈ ಒಂದು ಅದರಲ್ಲಿ ಕಾಣುತ್ತೆ. ಅನುವಂಶೀಯತೆಯನ್ನು ಮಗುವಿನ ದೈಹಿಕ ಬೆಳವಣಿಗೆ ಪಾತ್ರ ವಹಿಸುತ್ತದೆ, ಸರಿಯಾಗಿದೆ. ಯಾಕಂದ್ರೆ ಅವ್ರ ತಂದೆ ತಾಯಿಗಳು ತುಂಬಾ ದಷ್ಟಪುಷ್ಟಾಗಿದ್ದರಿಂದ ಮಗು ಕೂಡ ಅದೇ ತಂದೆ ತಾಯಿಗೆ ಅನುಗುಣವಾಗಿ ಹೆರಿಡಿಟಿಯಾಗಿ ಬೆಳವಣಿಗೆ ಇರುತ್ತೆ. ಉದಾಹರಣೆಗೆ ನೋಡೋದಾದ್ರೆ, ನಾವು ನಾರ್ತ್ ಅಲ್ಲಿ ಸಿಖ್ ಸಮುದಾಯದವ್ರು ನೋಡೋದಾದ್ರೆ ಅದು ಒಂದು ಕಮ್ಯುನಿಟಿ. ಸೊ ಅವ್ರ ಹೆರಿಡಿಟಿ ತಕ್ಕಂಗೆ ಅವ್ರ ಮಕ್ಕಳು ಎಲ್ಲಾನು ಅದೇ ತರ ಉದ್ದ ದಪ್ಪ ಸ್ಟ್ರಾಂಗ್ ಆಗಿರ್ತಾರೆ. ಅದೇ ಸೌತ್ ಅಲ್ಲಿ ಯಾವುದೋ ಒಂದು ಸಮುದಾಯ ತಗೊಂಡ್ರೆ ಇವರು ಪೂರ ಎತ್ತರವಾದ ಬೆಳವಣಿಗೆ ಹೊಂದಿರಲ್ಲ, ಅಂದ್ರೆ ಎವರೇಜ್ ಇರ್ತಾರೆ. ಸೊ ತಂದೆ ತಾಯಿ ಯಾವ ರೀತಿ ಆಗಿರ್ತಾರೆ ಅದೇ ಮಕ್ಕಳು ಕೂಡ ಅದೇ ರೀತಿ ದೈಹಿಕ ಬೆಳವಣಿಗೆನ ಇರ್ತಾರೆ. ನೆಕ್ಸ್ಟ್ ಪರಿಸರವು ಮಗುವಿನ ಭಾವನಾತ್ಮಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಪಾತ್ರ ವಹಿಸುತ್ತೆ. ಕರೆಕ್ಟ್. ಏನಾಗುತ್ತೆ, ಪರಿಸರ ಎಂಬುದು ಏನು, ನಮ್ಮ ಸುತ್ತಮುತ್ತ ಏನ್ ನಡೀತೇವೆ ಅದೇ ಪರಿಸರ. ನಾವು ಸುತ್ತಮುತ್ತ ಎಲ್ಲಿ ವಾಸ ಮಾಡ್ತೀವಿ ನೋಡು. ಇವಾಗ ಒಬ್ಬ ವಿದ್ಯಾರ್ಥಿ ತುಂಬಾ ಒಳ್ಳೆಯವನಿದ್ದ 10th ಅಲ್ಲಿ, ಅವ್ನು PUC ಹೋಗ್ಬಿಟ್ಟು ತುಂಬಾ ಕೆಟ್ಟ ಹೋಗ್ಬಿಟ್ಟ ಮಾರಾಯ, ಅವನು ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಅವನು SLC ಇರುವವರೆಗೂ ಅಥವಾ SLC ಇರುವವರೆಗೆ ಏನಾಗುತ್ತೆ, ಉತ್ತಮ ಪರಿಸರ ಬೆಳವಣಿಗೆ ಹೊಂದಿರ್ತಾನೆ, ಸುತ್ತಮುತ್ತ ಸ್ಕೂಲ್ ಮೇಟ್ಸ್ ಇರ್ತಾರೆ, ಓದ್ಬೇಕು ಅನ್ನೋದು. PUC ಹೋದ್ಮಂತ ಅಲ್ಲಿ ಫ್ರೀಡಮ್ ಸಿಕ್ಬಿಡುತ್ತೆ, ಬ್ಯಾಡ್ ಫ್ರೆಂಡ್ಸ್ ಎಲ್ಲ ಆಗ್ತಾರೆ. ಅವಾಗ ಏನಾಗುತ್ತೆ, ಅವನು ಆ ಕಡೆ ತಿರುಗೋದು, ಹುಡುಗಿಯರನ್ನು ತಿರುಗೋದು, ಈ ತರ ಎಲ್ಲ ಮಾಡೋದ್ರಿಂದ ಅವ್ನಿಗೆ ಏನಾಗುತ್ತೆ, ಅವನ ಪರಿಸರ ಮೇಲೆ ಅವ್ನು ನೆಗೆಟಿವ್ ಪರಿಣಾಮ ಬೀರಿ ಅವನು ಉದ್ಧಾರ ಆಗೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಅಭಿವೃದ್ಧಿಯು ಪರಿಸರ ಮತ್ತು ಅನುವಂಶೀಯ ಉತ್ಪನ್ನ. ಕರೆಕ್ಟ್ ಇದೆ. ಅಭಿವೃದ್ಧಿ ಎಂಬುದು ಏನಾಗುತ್ತೆ, ಡೆವಲಪ್ಮೆಂಟ್ ಎಂಬುದು ಪರಿಸರ ಅಂದ್ರೆ ಸುತ್ತಮುತ್ತ ಎನ್ವೈರ್ಮೆಂಟ್, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರು ಸರಿಯಾಗಿರ್ಬೇಕು, ಮತ್ತು ಅನುವಂಶೀಯತೆ ಕೂಡ ಅಂದ್ರೆ ಸ್ಟ್ರಾಂಗ್, ನಮ್ಮ ಹೆರಿಡಿಟಿ ಕೂಡ ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ನೆಕ್ಸ್ಟ್ ಕಲಿಕೆ ಮತ್ತು ಪಕ್ವತೆ ಮಗುವಿನ ಅಭಿವೃದ್ಧಿ ಮೇಲೆ ಪ್ರಭಾವ ಬೀರುತ್ತದೆ. ಕರೆಕ್ಟ್. ಅವನು ಕಲಿಯೋದ್ರಿಂದ ಏನಾಗುತ್ತೆ, ಅವ್ನಿಗೆ ಹೊಸ ಹೊಸ ಆಲೋಚನೆಗಳು ಹುಟ್ಟಕ್ಕೆ ಸ್ಟಾರ್ಟ್ ಆಗ್ತವೆ. ಪಕ್ವತೆ ಅಂದ್ರೆ ಅವ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಕ್ಕಂಥ ಸಾಮರ್ಥ್ಯ, ಅವ್ನು ಯಾವುದೋ ವಿಷಯ ಕೇಳಿ ಅಥವಾ ಓದಿ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಪಕ್ವತೆ. ಸೊ ಅದು ಮಗುವಿನ ಅಭಿವೃದ್ಧಿ ಮೇಲೆ ಅವ್ನು ಎಷ್ಟು ಯಾವ ರೀತಿಯಾಗಿ ಗ್ರಾಸಿಂಗ್ ಪವರ್ ಇದೆ, ಇವನಿಗೆ ತುಂಬಾ ಇಂಟೆಲಿಜೆಂಟ್, ಒಂದ್ಸಲ ಹೇಳಿದ್ರೆ ಸಾಕು, ಒಂದ್ಸಲ ಹೇಳಿದ್ರೆ ಸಾಕು, ಇವನ್ನೆಲ್ಲನೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾನಂತಾರಲ್ಲ, ಅದೇ ಪಕ್ವತೆ. ಅವ್ನು ಪಕ್ವತೆ ಇತ್ತು ಅಂದ್ರೆ ಮತ್ತೆ ಅವ್ನು ಕಲಿತಾನೆ. ಎರಡು ಏನ್ ಮಾಡ್ತಾನೆ, ಅಭಿವೃದ್ಧಿ, ಅವ್ನು ಡೆವಲಪ್ಮೆಂಟ್, ಮಾನಸಿಕ, ಬೌದ್ಧಿಕ, ಆಂತರಿಕವಾಗಿ ಏನ್ ಬೆಳವಣಿಗೆ ಆಗುತ್ತೆ ನೋಡು, ಅದು ಅದ್ರ ಮೇಲೆ ಪರಿಣಾಮ ಬೀರ್ತದೆ. ಹಾಗಾಗಿ ಎಲ್ಲಾ ಆಯ್ಕೆಗಳು ಸರಿಯಾಗಿವೆ.
ಸೊ ಇಲ್ಲಿ ನೋಡಿ, ನೀವು ಇನ್ನೂ ವಿವರಣವಾಗಿ ನೋಡೋದಾದ್ರೆ, ಆನುವಂಶಿಕತೆಯು ಮಗುವಿನ ಎತ್ತರ, ಮೈಕಟ್ಟು, ಕೂದಲು, ಕಣ್ಣಿನ ಬಣ್ಣ, ದೈಹಿಕ ಲಕ್ಷಣಗಳನ್ನು ನಿರ್ಧರಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಕೂಡ ಈ ಹಿಂದೆ ಸಿಇಟಿ ಮತ್ತು ಟಿಇಟಿಗಳಲ್ಲಿ ಕೇಳಿದ್ದಾರೆ. ಆನುವಂಶಿಕತೆ ಈ ಕೆಳಕಂಡ ಅಂಶಗಳನ್ನು ಒಳಗೊಂಡಿದೆ ಅಂತೇಳಿ. ಸೊ ಎತ್ತರ, ಅವ್ರ ಅಪ್ಪ ಎತ್ತರ ಇದ್ದ, ಅವ್ರ ಅಮ್ಮ ಎತ್ತರ ಇದ್ದ, ಆ ಹುಡುಗನ ಎತ್ತರ ಇರ್ತಾನೆ, ಮಗು ಕೂಡ ಎತ್ತರ ಇರುತ್ತೆ. ಅವನ ಅಪ್ಪ ಸ್ಟ್ರಾಂಗ್ ಇದ್ದ ಮೈಕಟ್ಟು, ಈ ಹುಡುಗನ ಹಂಗೆ. ಕೂದಲು, ಸಾಮಾನ್ಯವಾಗಿ ಈ ಆಫ್ರಿಕಾ ಜನರು ನೋಡಿದ್ರೆ ಗೊತ್ತಾಗುತ್ತೆ ಕೂದಲು ಅವ್ರು ಹೆಂಗಿರ್ತವೆ. ಅವ್ರ ಕೂದಲು ಗುಂಗುರು ಇರ್ತವೆ, ಆ ಹುಟ್ಟೋ ಮಕ್ಕಳು ಕೂದಲು ಗುಂಗುರು ಇರ್ತವೆ. ಸೊ ಕಣ್ಣಿನ ಬಣ್ಣ, ಸೊ ಕ್ಯಾಟ್ರಾಕ್ಟ್ ಏನಿರುತ್ತೆ, ತಂದೆ ತಾಯಿಗಳು ಯಾವ ರೀತಿ ಇರುತ್ತೆ ಅದೇ ಕೂಡ ಆ ಕಣ್ಣಿನ ಬಣ್ಣ ಕೂಡ ಇರುತ್ತೆ. ಮುಂತಾದ ಲಕ್ಷಣಗಳು ನಿರ್ಧರಿಸಲು ಆನುವಂಶಿಕತೆ ಏನಾದ್ರೆ ಪ್ರಮುಖ ಪಾತ್ರ ವಹಿಸುತ್ತೆ. ನೆಕ್ಸ್ಟ್, ಮಗುವಿನ ಸಾಮಾಜಿಕ ನೆಲೆ, ಕುಟುಂಬ ಸಂಬಂಧಗಳು, ಶಾಲೆಯ ವಾತಾವರಣ, ಗೆಳೆಯರ ಗುಂಪು, ಭಾವನಾತ್ಮಕ ಸ್ಥಿರತೆ, ಸಾಮಾಜಿಕ ಕೌಶಲ್ಯಗಳ ಭಾವನಾತ್ಮಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಮೇಲೆ ನೇರವಾಗಿ ಪ್ರಭಾವ ಬೀರ್ತವೆ. ನಾವು ಹೇಳಿದ್ನಲ್ಲ, SSLC ಚೆನ್ನಾಗಿದ್ದ, ಆಮೇಲೆ PUC ಮೇಲೆ ಕೆಟ್ಟೋದಂತ ಎಕ್ಸಾಂಪಲ್ ಕೊಟ್ಟನಲ್ಲ, ಅದೇ ಇದು. ಮತ್ತು ಅಭಿವೃದ್ಧಿಯ ಸೂತ್ರವನ್ನು ಸಾಮಾನ್ಯವಾಗಿ ಹೀಗೆ ನೀಡಲಾಗುತ್ತದೆ. ಏನಂದ್ರೆ ಅಭಿವೃದ್ಧಿ ಸೂತ್ರ ನೋಡಿ, ಇದು ಕೇಳಿದ್ರೆ ಕೇಳ್ಬೋದು. ಡೆವಲಪ್ಮೆಂಟ್ ವರ್ಸಸ್ ಹೆರಿಡಿಟಿ ಟೈಮ್ಸ್ ಎನ್ವೈರ್ಮೆಂಟ್. ಅಂದ್ರೆ ಎರಡೂ ಅಂಶಗಳ ಬೆಳವಣಿಗೆ ಅಗತ್ಯ ಮತ್ತು ಅವು ಪರಸ್ಪರ ಗುಣಿಸಿ ಪರಿಣಾಮ ಬೀರ್ತವೆ. ನಾವು ಒಬ್ಬ ಮನುಷ್ಯ ಉದ್ಧಾರ ಆಗ್ಬೇಕಂದ್ರೆ ಅವನು ಇರ್ತಕ್ಕಂಥ ಎನ್ವೈರ್ಮೆಂಟ್, ಅಂದ್ರೆ ಅವನು ವಾಸ ಮಾಡ್ತಕ್ಕಂಥ ಸುತ್ತಮುತ್ತ ಸಮಾಜನೂ ಚೆನ್ನಾಗಿರ್ಬೇಕು, ಮತ್ತು ಅವನು ಅವ್ರ ತಂದೆ ತಾಯಿ ಕೂಡ ಚೆನ್ನಾಗಿರ್ಬೇಕು, ಅಂದ್ರೆ ಅವ್ರ ಹೆರಿಡಿಟಿ. ನೆಕ್ಸ್ಟ್, ಕಲಿಕೆ ಮತ್ತು ಪರಿಸರ ಮತ್ತು ಅನುಭವದಿಂದ ಬರುವುದು. ಕಲಿಕೆ ಎಂಬುದು ಹೆಂಗ್ ಬರುತ್ತೆ? ಕಲಿಕೆ ಅಂದ್ರೆ ಏನು? ಇಲ್ಲಿದೆ ನೋಡಿ. ಕಲಿಕೆ ಅಂದ್ರೆ ಏನು ಕೇಳಿದ್ರೆ ಕೇಳ್ಬೋದು. ಕಲಿಕೆ ಅಂದ್ರೆ ಪರಿಸರ ಮತ್ತು ಅನುಭವದಿಂದ ಬರುವುದೇ ಕಲಿಕೆ. ಪಕ್ವತೆ, ವಯಸ್ಸಿಗೆ ಅನುಗುಣವಾಗಿ ಆಗುವ ಆಂತರಿಕ ಬದಲಾವಣೆಗಳು, ಹೆಚ್ಚಾಗಿ ಆನುವಂಶಿಕತೆಯ ಪ್ರಭಾವದಿಂದ ಎರಡೂ ಮಗುವಿನ ಅಭಿವೃದ್ಧಿ ಮೇಲೆ ಪರಿಣಾಮ ಬೀರ್ತವೆ. ಅಂದ್ರೆ ಪಕ್ವತೆ ಅಂದ್ರೆ, ಈಗ ಸಣ್ಣ ಮಗು ಬೇಗ ಅರ್ಥ ಮಾಡ್ಕೊಳ್ಳೋದು, ಅದೇ ದೊಡ್ಡವನಿಗೆ ಹೇಳಿದ್ರೆ ಪಟ್ನ ಅರ್ಥ ಮಾಡ್ಕೊಳ್ಳೋದು. ಮಾಡಬಾರ್ದು, ಕೆಟ್ಟದಿದು ಅಂದ್ರೆ ಅವ್ನು ಅರ್ಥ ಮಾಡ್ಕೊಂತಾನೆ. ಅದೇ ಚಿಕ್ಕ ಮಗು ಹೇಳಿದ್ರೆ ಅರ್ಥ ಆಗಲ್ಲ, ಮತ್ತೆ ಅದನ್ನೇ ಮಾಡ್ತಾ ಇರ್ತಾರೆ. ಅಂದ್ರೆ ವಯಸ್ಸಿಗೆ ಅನುಗುಣವಾಗಿ ಪಕ್ವತೆ ಹೆಚ್ಚಾಗುತ್ತೆ. ಪಕ್ವತೆ ಹೆಚ್ಚಾದಂಗೆ ಅವನು ಕಲಿಕೆಯ ವೇಗ ಹೆಚ್ಚಾಗುತ್ತೆ. ಪಕ್ವತೆ ಮತ್ತು ಕಲಿಕೆಯ ವೇಗ ಹೆಚ್ಚಾಯ್ತಂದ್ರೆ ಆ ಮನುಷ್ಯ ಏನಾಗುತ್ತೆ, ಅಭಿವೃದ್ಧಿ ಅಂದ್ರೆ ಆ ಡೆವಲಪ್ಮೆಂಟ್ ಅಂದ್ರೆ ಮಾನಸಿಕವಾಗಿ, ಬೌದ್ಧಿಕವಾಗಿ ಪರಿಪೂರ್ಣನ ಆಗ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್, ಒಬ್ಬ ಶಿಕ್ಷಕರು ಅಳತೆ ಅಂದ್ರೆ ಮೆನ್ಸುರೇಷನ್ ಸಮಸ್ಯೆಗಳನ್ನು ಪರಿಹರಿಸಲು ವಿದ್ಯಾರ್ಥಿಗಳಿಗೆ ಆರಂಭದಲ್ಲಿ ಬೆಂಬಲವನ್ನು ನೀಡಿದರು, ಮತ್ತು ವಿದ್ಯಾರ್ಥಿಯು ಸ್ವತಂತ್ರವಾಗಿ ಸಮಸ್ಯೆಯನ್ನು ನಿರ್ವಹಿಸಲು ಸಾಧ್ಯವಾದ ನಂತರ ಕ್ರಮೇಣ ಬೆಂಬಲವನ್ನ ಹಿಂತೆಗೆದುಕೊಂಡರು. ಇದು ವಗೆಟಸ್ಕಿಯವರ ಪ್ರಕಾರ ಇದು ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ಸಿಂಪ್ಲಿಫೈ ಆಗಿ ಹೇಳ್ತೀನಿ ನೋಡಿ ಪ್ರಶ್ನೆ. ಒಬ್ಬ ಶಿಕ್ಷಕ ಏನ್ ಮಾಡ್ತಾನೆ, ಅಳತೆಗೆ ಸಂಬಂಧಿಸಿದಂತೆ ಅಂದ್ರೆ ಉದ್ದ, ಎತ್ತರ, ಈ ತರ ಅಳತೆಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನ ಸಾಲ್ವ್ ಮಾಡೋಕೆ ವಿದ್ಯಾರ್ಥಿಗೆ ಆರಂಭದಲ್ಲಿ ಸಪೋರ್ಟ್ ಮಾಡ್ತಾನೆ. ಅದಾದ ನಂತರ ಅವನು ಯಾವಾಗ ಅಳತೆಗಳನ್ನ ಅಥವಾ ಸಮಸ್ಯೆಗಳನ್ನ ಬಿಡ್ಸಕ್ಕೆ ಅವನು ಸ್ಟೇಬಲ್ ಆಗ್ತಾನೆ, ಅಂದ್ರೆ ಅವನು ಪರಿಹಾರವನ್ನು ಕಂಡುಕೊಳ್ತಾನೆ, ಆ ಶಿಕ್ಷಕ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ತಾನೆ. ಇದು ವೈಗೆಟಸ್ಕಿ ಅವರ ಪ್ರಕಾರ ಏನು ಅಂತ ಕೇಳಿದ್ದಾರೆ, ಅಂದ್ರೆ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ನೋಡೋಣ. ಆಧಾರ ಪದ್ಧತಿ ಅಂದ್ರೆ ಸ್ಕ್ಯಾಫೋಲ್ಡಿಂಗ್ ಅಂತ ಕರೀತಾರೆ. ಇದು ಒಂದೇದು, ಆಧಾರ ಪದ್ಧತಿ ಅಥವಾ ಹಿಡಿತ ಒದಗಿಸುವುದು. ನೆಕ್ಸ್ಟ್ ಇದು ಫೀಡಿಂಗ್ ಅಂದ್ರೆ ಕ್ಷೀಣಿಸುವುದು, ಶೇಪಿಂಗ್ ಅಂದ್ರೆ ಆಕಾರ ಕೊಡುವುದು, ಗೈಡಿಂಗ್ ಅಂದ್ರೆ ಮಾರ್ಗದರ್ಶನ ಕೊಡೋದು. ಸೊ ಅವು ಸರಿಯಾದ ಉತ್ತರ ಯಾವುದು? ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಹಿಡಿತ ಒದಗಿಸುವುದು ಅಂದ್ರೆ ಸಪೋರ್ಟ್ ಮಾಡುವುದು ಅಂತ. ಸೊ ಲೆವ್ ವಗೆಟಸ್ಕಿಯ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದಲ್ಲಿ ಸ್ಕ್ಯಾಫೋಲ್ಡಿಂಗ್ ಪರಿಕಲ್ಪನೆ ಕೇಂದ್ರವಾಗಿದೆ. ನೋಡಿ, ಇದು ಕೂಡ ಇಂಪಾರ್ಟೆಂಟ್. ಸ್ಕ್ಯಾಫೋಲ್ಡಿಂಗ್ ಯಾರ್ದು ಅಂತ ಕೇಳ್ಬೋದು. ಯಾರ್ದು? ವಗೆಟಸ್ಕಿ ಅವ್ರದ್ದು. ಇದು ಯಾವ ಸಿದ್ಧಾಂತ ಅಂತ ಕೇಳ್ಬೋದು? ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ. ಈ ಒಂದು ಸ್ಕ್ಯಾಫೋಲ್ಡಿಂಗ್ ಪರಿಕಲ್ಪನೆ ಯಾವ ಸಿದ್ಧಾಂತದಲ್ಲಿ ಇದೆ ಅಂತ ಕೇಳ್ಬೋದು. ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ. ಇದು ಯಾರ್ದು ಅಂತ ಕೇಳಿದ್ರೆ ವಗೆಟಸ್ಕಿ ಅವ್ರದ್ದು. ಸೊ ಇದರಲ್ಲಿ ಏನ್ ಹೇಳ್ತಾರಂದ್ರೆ, ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಇದು ವಿದ್ಯಾರ್ಥಿಗೆ ಒಂದು ಕೌಶಲ್ಯವನ್ನು ಕಲಿಯುವಾಗ ಅಥವಾ ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಹೆಚ್ಚು ತಿಳಿದಿರುವವರು ಯಾರು? ಶಿಕ್ಷಕರು, ಪೋಷಕರಾಗಿರ್ಬೋದು, ಅಥವಾ ಸಮರ್ಥ ಫ್ರೆಂಡ್ಸ್ ಆಗಿರ್ಬೋದು. ತಾತ್ಕಾಲಿಕವಾಗಿ ನೀಡುವ ಬೆಂಬಲ, ಸುಳಿವುಗಳು ಅಥವಾ ಮಾರ್ಗದರ್ಶನ.
ಇವಾಗ ಸಾಮಾನ್ಯವಾಗಿ ಫ್ರೆಂಡ್ಸ್ ಜೊತೆ ನಾವು ಇದು ಹೆಂಗೋ ಸ್ವಲ್ಪ ಹೇಳ್ಕೊಡು ಅಂತೀವಲ್ಲ, ಹೇಳ್ಕೊಟ್ಟ ನಂತರ ಓ ನಾ ಬಂತು ನಾಲ್ಕೈದು ನಾನು ಈ ಲೆಕ್ಕ ಬಿಡಿಸ್ತೀನಿ ಬಿಡ್ಬೋದು, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಸೊ ಅದೇ ಸ್ಕ್ಯಾಪ್ ಫೋಲ್ಡಿಂಗ್. ಸ್ವಲ್ಪ ನಾವು ಏನು ಹೆಲ್ಪ್ ತೊಗೊಂತೀವಿ ನೋಡು, ಅದನ್ನ ಕಂಟಿನ್ಯೂ ಅವನೇ ಇಷ್ಟು ಸ್ವಲ್ಪ ಹೇಳಿದ ನಂತರ ಬಿಟ್ಬಿಡ್ತಾನೆ ನಮ್ಮ ಫ್ರೆಂಡ್ಸ್. ನಿನ್ನ ಕಂಟಿನ್ಯೂ ಏನಿಲ್ಲ, ಇದು ಬರ್ಕೊಡ್ತೀನಿ, ಇದು ಮಾಡಿಕೊಡ್ತಾನೆ ಅಂತ ಕಲ್ಸಲ್ಲ. ಆಯ್ತು, ಓಕೆ, ಡನ್ ಅಂತೇಳಿ ಅಲ್ಲಿಗೆ ಬಿಟ್ಬಿಡೋರು. ಇದೇನು ಸ್ಕ್ಯಾಪ್ ಫೋಲ್ಡಿಂಗ್ ಅಂದ್ರೆ ತಾತ್ಕಾಲಿಕವಾಗಿ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ತಾತ್ಕಾಲಿಕವಾಗಿ ಸಪೋರ್ಟ್ ತಗೊಳ್ಕೊಳ್ಳೋದು, ಅದು ಸ್ಕ್ಯಾಪ್ ಫೋಲ್ಡಿಂಗ್ ಅಂತ ಹೇಳ್ತಾರೆ. ಏನು ಈ ಪ್ರಶ್ನೆಯಲ್ಲಿ ಪರಿಸ್ಥಿತಿ ಏನಂದ್ರೆ, ಶಿಕ್ಷಕರು ಅಳತೆ ಸಮಸ್ಯೆಗಳನ್ನು ಪರಿಹರಿಸಲು ಬೆಂಬಲವನ್ನು ನೀಡಿದೆ, ಅದು ಸ್ಕ್ಯಾಪ್ ಫೋಲ್ಡಿಂಗ್. ಮುಖ್ಯ ಲಕ್ಷಣ ನೋಡಿ ಇದರದು. ವಿದ್ಯಾರ್ಥಿಯು ಸ್ವತಂತ್ರನಾದ ನಂತರ ಶಿಕ್ಷಕರು ಆ ಬೆಂಬಲವನ್ನು ಕ್ರಮೇಣ ತೆಗೆದುಕೊಂಡ್ರು. ಸ್ಕ್ಯಾಪ್ ಫೋಲ್ಡಿಂಗ್ನ ಮುಖ್ಯ ಉದ್ದೇಶ ಇದು. ವಿದ್ಯಾರ್ಥಿ ತನ್ನ ಸ್ವತಂತ್ರವಾಗಿ ನಿರ್ವಹಿಸುವವರಿಗೆ ಮಾತ್ರ ಬೆಂಬಲ ನೀಡುವುದು ಮತ್ತು ನಂತರ ಅದನ್ನ ತೆಗೆದುಕೊಳ್ಳೋದು. ಅಂದ್ರೆ ಒಂದು ಲೆಕ್ಕ ಕಲ್ಸಕ್ಕೆ ಅಥವಾ ಏನಾದ್ರು ಒಂದು ಸಮಸ್ಯೆ ಸಾಲ್ವ್ ಮಾಡೋಕ್ಕೆ ಸಪೋರ್ಟ್ ಆಗಿ, ಇದಲ್ಲ ಹಿಂಗ್ ಬರ್ಬೇಕಾಗಿತ್ತು ನೋಡು ಅಂತ ಹೇಳ್ತಾರೆ. ಅದಾದ ನಂತರ ಅವ್ನು ವಿದ್ಯಾರ್ಥಿ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಒಂದು ಬಂತು, ನೆಕ್ಸ್ಟ್ ನಾ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಬಂದ ನಂತರ ಶಿಕ್ಷಕರು ಏನ್ ಮಾಡ್ತಾರೆ, ಅವ್ನು ಮಾಡ್ತಾರೆ ಬಿಡಂತೆ ಸುಮ್ಮನೆ ಆಗೋದು. ಸೊ ಆಯ್ಕೆಯಲ್ಲಿರ್ತಕ್ಕಂಥ ನಾವು ಆಯ್ಕೆಗಳನ್ನ ವಿಶ್ಲೇಷಣೆ ನೋಡೋದಾದ್ರೆ, ಫೇಡಿಂಗ್ ಅಂದ್ರೆ ಕ್ಷೀಣಿಸುವಿಕೆ. ಅಂದ್ರೆ ಇದು ಸ್ಕ್ಯಾಫೋಲ್ಡಿಂಗ್ ಪ್ರಕ್ರಿಯೆ ಭಾಗವಾಗಿದೆ, ಆದರೆ ಇಡೀ ಪ್ರಕ್ರಿಯೆಗೆ ಇದು ಸೂಕ್ತವಾದ ವೆಗೆಟ್ಕೋಸ್ಕಿಯವರ ಪದ ಅಲ್ಲ. ಇದು ಕೂಡ ಸ್ಕ್ಯಾಫೋಲ್ಡಿಂಗ್ ಒಂದು ಅಂಶ, ಬಟ್ ಇದು ಫೈನಲ್ ಅಲ್ಲ ಅಂತ. ಆಕಾರ ಕೊಡೋದು, ಇದು ವರ್ತನಾ ಸಿದ್ಧಾಂತಕ್ಕೆ ಸಂಬಂಧಿಸಿದೆ. ಇದು ವರ್ತನಾ ಸಿದ್ಧಾಂತ ಯಾರ್ದು? ಇದು ವರ್ತನಾ ಸಿದ್ಧಾಂತ JB ವ್ಯಾಟ್ಸನ್ ಸಂಬಂಧಿಸಿದೆ. ಸ್ಕಿನ್ನರ್ಗೆ ಸಂಬಂಧಿಸಿದೆ. JB ವ್ಯಾಟ್ಸನ್ ಅಲ್ಲ, ಸ್ಕಿನ್ನರ್. ವರ್ತನಾ ಸಿದ್ಧಾಂತ ಸ್ಕಿನ್ನರ್ಗೆ ಸಂಬಂಧಿಸಿದೆ. ಇದು ಬಯಸಿದ ವರ್ತನೆಯನ್ನ ಸಾಧಿಸುವವರಿಗೆ ಹತ್ತಿರದ ಪ್ರತಿಕ್ರಿಯೆಯನ್ನು ಬಲಪಡಿಸಲು ಸೂಚಿಸುತ್ತದೆ. ಅಂದ್ರೆ ಏನಾಗುತ್ತೆ, ಒಬ್ಬ ವಿದ್ಯಾರ್ಥಿ ಬಯಸಿದ ವರ್ತನೆಯನ್ನು ಸಾಧಿಸುವವರಿಗೆ ಹತ್ತಿರದ ಪ್ರತಿಕ್ರಿಯೆಯನ್ನು ಬಲಪಡಿಸೋದು. ಸಣ್ಣ ಪುಟ್ಟ ತಪ್ಪುಗಳನ್ನು ಎತ್ತಿ ತೋರಿಸೋದು, ಇದಲ್ಲ ಹಿಂಗ್ ಮಾಡಬಾರ್ದು. ಅವನಿಗೇನು ಅಟ್ಯಾಚ್ಮೆಂಟ್ ತರ ಇದ್ದು ಅವನು ಸರಿ ತಪ್ಪುಗಳನ್ನು ತಿದ್ದಾನೇ ಇರೋದು, ಎಲ್ಲಿ ಆ ವಿದ್ಯಾರ್ಥಿ ಸಂಪೂರ್ಣವಾಗಿ ಬದಲಾವಣೆ ಹೊಂದುವರೆಗೆ. ಇದು ಸೇಫಿಂಗ್ ಅಂತ ಕರೀತಾರೆ. ಇದು ಸೇಫಿಂಗ್ ಅಂತ ಆಕಾರ ಕೊಡುವ. ಇದು ಯಾವ ಸಂಬಂಧಿಸಿದೆ? ವರ್ತನಾ ಸಿದ್ಧಾಂತ. ವರ್ತನಾ ಸಿದ್ಧಾಂತ ಅಂದ್ರೆ ವಿದ್ಯಾರ್ಥಿಗಳ ವರ್ತನೆಯನ್ನು ಅಧ್ಯಯನ ಮಾಡೋದು ವರ್ತನಾ ಸಿದ್ಧಾಂತ. ಇದು ಸ್ಕಿನ್ನರ್ ಬಿಹೇವಿಯರಿಸಮ್ ಅಂತೇಳಿ ಅವರ ಒಂದು ಸಿದ್ಧಾಂತ ಇದೆ. ನೆಕ್ಸ್ಟ್ ಗೈಡಿಂಗ್ ಅಂತ ಒಂದು ಆಪ್ಷನ್ಸ್ ಇದೆ. ಇದು ಸಾಮಾನ್ಯ ಪದವಾಗಿದ್ದು ನಿರ್ದಿಷ್ಟ. ಅದರಿಂದ ತಾತ್ಕಾಲಿಕ ಸಹಾಯವನ್ನು ಒದಗಿಸುವ ಮತ್ತು ಅದನ್ನು ಕ್ರಮೇಣ ತೆಗೆದುಕೊಳ್ಳುವ ಈ ಪ್ರಕ್ರಿಯೆ ವಗೆಟಾಸ್ಕಿಯವರ ಯಾವ ಸಿದ್ಧಾಂತದಲ್ಲಿ ನಿಖರವಾಗಿ ಸ್ಕ್ಯಾಫೋಲ್ಡಿಂಗ್ ಎಂದು ಕರೆಯುತ್ತಾರೆ. ಇದು ಇಂಪಾರ್ಟೆಂಟು. ಇತ್ತೀಚೆಗೆ ಇದೇ ರೀತಿಯ ಪ್ರಶ್ನೆಗಳನ್ನ ಕೇಳುತ್ತಿದ್ದಾರೆ, ಇಂಥ ವರ್ಡ್ಗಳನ್ನು ಎಸ್ಪೆಷಲಿ ಕೇಳ್ತಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 7ನೇ ಪ್ರಶ್ನೆ. ಕೋಲ್ಬರ್ಗ್ನ ನೈತಿಕ ಬೆಳವಣಿಗೆ ಸಿದ್ಧಾಂತದ ಪ್ರಕಾರ, ನೈತಿಕ ಬೆಳವಣಿಗೆ ಸಿದ್ಧಾಂತದ ಪ್ರಕಾರ ಈ ವಯಸ್ಸಿನಲ್ಲಿ ಮಕ್ಕಳು ಉನ್ನತ ಅಧಿಕಾರ ಅಥವಾ ಸಾಮಾಜಿಕ ವ್ಯವಸ್ಥೆಗಳಿಂದ ಟೀಕೆ ಅಥವಾ ಶಿಕ್ಷೆಯನ್ನ ತಪ್ಪಿಸಲು ವಿಧೇಯತೆಯಿಂದ ವರ್ತಿಸುತ್ತಾರೆ. ಆ ವಯಸ್ಸಿನ ಶ್ರೇಣಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಏನ್ ಮಾಡ್ತಾರೆ, ಪ್ರಶ್ನೆನ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಅಂದ್ರೆ ಯಾವುದು ಕೋಲ್ಬರ್ಗ್ ನೈತಿಕ ಬೆಳವಣಿಗೆ ಸಿದ್ಧಾಂತ ಪ್ರಕಾರ ಏನ್ ಮಾಡ್ತಾರೆ, ಯಾವ ವಯಸ್ಸಿನ ಮಕ್ಕಳು ಶಿಕ್ಷೆ ಅಥವಾ ಬೈಗುಳವನ್ನು ತಪ್ಪಿಸಿಕೊಳ್ಳಲು ವಿಧೇಯತೆಯಿಂದ ಅಂದ್ರೆ ಪ್ರೀತಿಯಿಂದ ಅಥವಾ ವಿನಯತೆಯಿಂದ ತಂದೆ ತಾಯಿ ಹತ್ರ ಅಥವಾ ಶಿಕ್ಷಕರ ಹತ್ರ ವರ್ತಿಸುವಂತೆ ಕಾಣ್ತಾರೆ. ಅದು ಯಾವ ವಯಸ್ಸು ಅಂದ್ರೆ 4ರಿಂದ 10 ವರ್ಷಗಳು. ಸರಿಯಾದ ಉತ್ತರ ಯಾವುದು? 4ರಿಂದ 10 ವರ್ಷಗಳು. ಇವೇನು ನೋಡಿ, ಕೋಲ್ಬರ್ಗ್ ನೈತಿಕ ಬೆಳವಣಿಗೆ ಸಿದ್ಧಾಂತ. ಇದು ಪ್ರಶ್ನೆ ಆನ್ಸರ್ ಇಲ್ಲೇ ಸಿಗುತ್ತೆ, ಒಂದು ಎಕ್ಸ್ಟ್ರಾ ಪ್ರಶ್ನೆ ಸಿಗುತ್ತೆ, ಅಷ್ಟೇ ಉತ್ತರ ಸಿಗುತ್ತೆ ನೋಡಿ. ಯಾಕಂದ್ರೆ ಈ ತರ ನೈತಿಕ ಬೆಳವಣಿಗೆ ಸಿದ್ಧಾಂತ ಯಾರ್ದಂತ ಕೇಳ್ಬೋದು, ಕೋಲ್ಬರ್ಗ್ ಸಿದ್ಧಾಂತ ಯಾವ್ದಂತ ಕೇಳ್ಬೋದು. ಸೊ ಸಿದ್ಧಾಂತವು 3 ಹಂತಗಳು. ಇದು ಎಷ್ಟು ಹಂತಗಳು ಹೊಂದಿದೆ? 3 ಹಂತಗಳನ್ನು ಹೊಂದಿದೆ. ಯಾವ್ಯಾವು? ಪೂರ್ವ ಸಾಂಪ್ರದಾಯಿಕ ಮತ್ತು ನಂತರದ ಸಾಂಪ್ರದಾಯಿಕ. ಎಷ್ಟು? 3 ಪ್ರಶ್ನೆಯಲ್ಲಿ ವಿವರಿಸಿದ ವರ್ತನೆ. ಉನ್ನತ ಅಧಿಕಾರ ಅಥವಾ ಸಾಮಾಜಿಕ ವ್ಯವಸ್ಥೆಗಳಿಂದ ಟೀಕೆ ಅಥವಾ ಶಿಕ್ಷೆಯನ್ನು ತಪ್ಪಿಸಲು ವಿಧೇಯತೆಯಿಂದ ವರ್ತಿಸುವುದು. ಅಂದ್ರೆ ಉನ್ನತ ಅಧಿಕಾರ ಅಥವಾ ಸಾಮಾಜಿಕ ವ್ಯವಸ್ಥೆಗಳಿಂದ ಟೀಕೆ ಅಂದ್ರೆ ದೊಡ್ಡವರಿಂದ ಅಥವಾ ಸುತ್ತಮುತ್ತಲಿನ ಸಾಮಾಜಿಕ ವ್ಯವಸ್ಥೆಗಳಿಂದ
ನನಗೆ ಯಾರು ಬೈಬಾರ್ದು, ನನಗೆ ಯಾರು ಏನು ಹೊಡಿಬಾರ್ದು ಅಂತೇಳಿ ತಪ್ಪಿಸೋಕ್ಕೋಸ್ಕರ ಏನು ಮಾಡ್ತಾರೆ ಮಕ್ಕಳು, ವಿಧೇಯತೆಯಿಂದ ವರ್ತಿಸೋದು. ಇದು ಪೂರ್ವ ಸಾಂಪ್ರದಾಯಿಕ ಹಂತದ ವಿಶಿಷ್ಟ ಲಕ್ಷಣವಾಗಿದೆ. ಯಾವ ಹಂತದ್ದು? ಪೂರ್ವ ಸಾಂಪ್ರದಾಯಿಕ. ಸೊ ಪೂರ್ವ ಸಾಂಪ್ರದಾಯಿಕ ಅಂತ ಎಷ್ಟು ವಯಸ್ಸು, ಎಷ್ಟರಿಂದ ಎಷ್ಟು? 4 ರಿಂದ 10 ವರ್ಷ ಪೂರ್ವ ಸಾಂಪ್ರದಾಯಿಕ ವರ್ಷ. ವೈಶಿಷ್ಟ್ಯತೆ ಏನು ಅಂತ ನೋಡಿದ್ರೆ, ನೈತಿಕ ತೀರ್ಪುಗಳನ್ನು ಬಾಹ್ಯ ಪರಿಣಾಮಗಳ ಆಧಾರದ ಮೇಲೆ ನೀಡಲಾಗುತ್ತದೆ. ಶಿಕ್ಷೆ ಅಥವಾ ಪ್ರತಿಫಲ. ಮೊದಲು ಶಿಕ್ಷೆ ಅಥವಾ ಪ್ರತಿಫಲ ಅಂದ್ರೆ ಏನು? ಅವ್ನು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋದು. ಪ್ರತಿಫಲ, ಅವ್ನು ಏನೋ ಒಳ್ಳೆ ಕೆಲಸ ಮಾಡಿದ್ರೆ ಶಬಾಷ್ ಕೊಡೋದು. ಇಲ್ಲ ಯಾವುದೋ ಒಂದು ಕ್ವಿಜ್ಜಲ್ಲಿ ವಿನ್ ಆದ್ರೆ ಅವನಿಗೆ ಬಹುಮಾನ ಕೊಡೋದು. ಇದು ಪ್ರತಿಫಲ. ಮೊದಲ ಹಂತದ ಶಿಕ್ಷೆ ಮತ್ತು ವಿಧೇಯತೆ ಇದರ ಒಂದು ಭಾಗವಾಗಿದೆ. ಅಲ್ಲಿ ಮಕ್ಕಳೇ ಶಿಕ್ಷೆಯನ್ನು ತಪ್ಪಿಸಲು ನಿಯಮಗಳನ್ನು ಪಾಲಿಸುತ್ತಾರೆ. ಈಗ ನಾವು ಮಕ್ಕಳು ಏನು ಮಾಡ್ತಾರೆ, 4 ರಿಂದ 10 ವರ್ಷದ ಮಕ್ಕಳು ಸಾಮಾನ್ಯವಾಗಿ ಟೀಚರ್ ಹೊಡಿತಾರೆ, ನಾವು ನೀಟಾಗಿ ಬೇಗ ಶಾಲೆಗೆ ಹೋಗ್ಬೇಕು, ಶಾಲೆ ತಪ್ಪಿಸಬಾರ್ದು, ಇಲ್ಲ ನಾವು ಕ್ಲಾಸ್ ಕೇಳಬೇಕು, ಇಲ್ಲ ಹೋಮ್ವರ್ಕ್ ಮಾಡ್ಕೊಂಬರ್ಬೇಕು, ಇಲ್ಲಾಂದ್ರೆ ಟೀಚರ್ ಹೊಡ್ತಾರೆ. ಅಲ್ಲಿ ಏನು, ಆ ನಿಯಮಗಳನ್ನು ಪಾಲಿಸ್ತಾರೆ. ಆಲ್ಮೋಸ್ಟ್ ಮಕ್ಕಳು ನೋಡಿ 6ನೇ ಕ್ಲಾಸ್ ಮಕ್ಕಳು ಕಾನ್ವೆಂಟ್ಗೆ ಹೋಗಿ ಬಂದ ತಕ್ಷಣ ಮಮ್ಮಿ ಹೋಮ್ವರ್ಕ್ ಮಾಡಿದ್ದಾರೆ, ನಾನು ಬಿಡಿಸ್ಬೇಕು, ಅವು ತನಗೆ ಬರಲಿಲ್ಲ ಅಂದ್ರೆ ತಂದೆ ತಾಯಿ ಕೈಯಲ್ಲಿ ಮಾಡಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಟೀಚರ್ ಹೇಳಿದ್ದಾರೆ, ಅದನ್ನು ಪಾಲನೆ ಮಾಡ್ತಾರೆ. ಆದ್ದರಿಂದ ಟೀಕೆ ಮತ್ತು ಶಿಕ್ಷಣ ತಪ್ಪಿಸಲು ವಿಧೇಯತೆಯಿಂದ ವರ್ತಿಸುವುದು 4 ರಿಂದ 10 ವಯಸ್ಸಿನ ಪೂರ್ವ ಸಾಂಪ್ರದಾಯಿಕ ಮಕ್ಕಳ ನೈತಿಕ ಅಂಶಕ್ಕೆ ಸಂಬಂಧಿಸಿದೆ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ವಿಸ್ಲರ್ ಬ್ಲಾಕ್ ಡಿಸೈನ್ ಪರೀಕ್ಷೆ ಅಂದರೆ ಚಿತ್ರ ಜೋಡಣೆ ಪರೀಕ್ಷೆ ಮತ್ತು ವಸ್ತು ಜೋಡಣೆ ಪರೀಕ್ಷೆಗಳು ಯಾವ ರೀತಿಯ ಬುದ್ಧಿಮತ್ತೆಗೆ ಪರೀಕ್ಷೆಗೆ ಸಂಬಂಧಿಸಿವೆ ಅಂತ ಕೇಳಿದ್ದಾರೆ. ವಿಸ್ಲರ್ ಅವರ ಬ್ಲಾಕ್ ಡಿಸೈನ್ ಪರೀಕ್ಷೆ, ಚಿತ್ರ ಜೋಡಣೆ ಪರೀಕ್ಷೆ ಮತ್ತು ವಸ್ತು ಜೋಡಣೆ ಪರೀಕ್ಷೆ ಯಾವ ರೀತಿಯ ಬುದ್ಧಿಮತ್ತೆಗೆ ಸಂಬಂಧಿಸಿದೆ ಅಂತೇಳಿ ಕೇಳಿದ್ದಾರೆ. ಆಯ್ಕೆಗಳು ನೋಡೋಣ. ಮೌಖಿಕ, ಕಾರ್ಯನಿರ್ವಹಣಾ ಅಥವಾ ಪ್ರದರ್ಶನ, ವರ್ಬಲ್ ಪರ್ಫಾರ್ಮೆನ್ಸ್, ಪೇಪರ್ ಪೆನ್ಸಿಲ್ ಅಂದರೆ ಪೇಪರ್ ಮತ್ತು ಪೆನ್ಸಿಲ್, ಪ್ರೊಜೆಕ್ಟಿವ್ ಟೆಸ್ಟ್ ಅಂದರೆ ಪ್ರಕ್ಷೇಪಕ ಪರೀಕ್ಷೆಗಳು. ಸೊ ಇದು ಸರಿಯಾದ ಉತ್ತರ ಯಾವುದಂದ್ರೆ ಕಾರ್ಯನಿರ್ವಹಣಾ ಅಥವಾ ಪ್ರದರ್ಶನ ಅಥವಾ ಪರ್ಫಾರ್ಮೆನ್ಸ್ ಅಂತ ಕರಿತಾರೆ. ಅಂದರೆ ವಿಸ್ಲರ್ ಅವರು ಏನಾಗುತ್ತೆ, ಮೌಖಿಕ ಪರೀಕ್ಷೆಗಳು ಅಲ್ಲ, ಯಾಕಂದ್ರೆ ಇವು ಭಾಷೆ, ಶಬ್ದಕೋಶ, ಸಾಮಾನ್ಯ ಜ್ಞಾನ ಮತ್ತು ಅಮೂರ್ತ ತಾರ್ಕಿಕ ಕೌಶಲ್ಯಗಳನ್ನು ನಿರ್ವಹಿಸುತ್ತವೆ. ಇದಕ್ಕೆ ಉತ್ತರ ನೀಡಲು ಓದುವುದು ಮತ್ತು ಬರೆಯುವುದು ಅಥವಾ ಮಾತನಾಡಲು ಅಗತ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಪ್ರಶ್ನೆ ನೋಡಿ, ಓದಲು ಬರೆಯಲು ಮಾತ್ರ ಅವಶ್ಯಕ ಇಲ್ಲ. ಯಾಕಂದ್ರೆ ಬ್ಲಾಕ್ ಡಿಸೈನ್ ಪರೀಕ್ಷೆ ಏನಿದೆ, ಚಿತ್ರ ಜೋಡಣೆ ಬೇಕು, ಏನಾಗಬೇಕು, ವಸ್ತು ಜೋಡಿಸ್ಬೇಕು, ಮತ್ತೆ ಇನ್ನೊಂದು ಯಾವುದು, ಚಿತ್ರ ಜೋಡಣೆ ಮತ್ತು ವಸ್ತು ಜೋಡಣೆ. ಚಿತ್ರ ಮತ್ತು ವಸ್ತು ಜೋಡಣೆ ಅಂದ್ರೆ ಏನು ಬೇಕು, ನಾವು ಗೆಸ್ಚರ್ಸ್ನ ಯೂಸ್ ಮಾಡ್ಬೇಕು, ಅಂದ್ರೆ ಕೈನೂ ಯೂಸ್ ಮಾಡಬೇಕು, ಜೊತೆಗೆ ಆಂತರಿಕವಾಗಿ ಬುದ್ಧಿಶಕ್ತಿಯನ್ನು ಉಪಯೋಗಿಸಬೇಕು. ಇದು ಮೌಖಿಕ ಮಾತಾಡ್ತೀನಿ, ಭಾಷಣ ಮಾಡ್ತೀನಿ ಅಂದ್ರೆ ಅದು ಯೂಸ್ ಆಗಲ್ಲ. ಸೊ ಇದು ಕಾರ್ಯನಿರ್ವಹಣಾ ಪರೀಕ್ಷೆ ಅಂದರೆ ಪರ್ಫಾರ್ಮೆನ್ಸ್ ಟೆಸ್ಟ್ ಅಂತ. ಇವು ಭಾಷೆಯನ್ನು ಹೆಚ್ಚು ಬಳಸಿದ್ರೆ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಕಾರ್ಯಗಳನ್ನು ನಿರ್ವಹಿಸಲು ವ್ಯಕ್ತಿಯು ಸಾಮರ್ಥ್ಯವನ್ನು ಅಳಿತೀವಿ. ಇವು ಸಾಮಾನ್ಯವಾಗಿ ಕೈಗಳು, ಕಣ್ಣುಗಳು, ಸಮನ್ವಯ ಮತ್ತು ಸಮಯ ಮತ್ತು ಸ್ಥಳೀಯ ತಾರ್ಕಿಕ ಒಳಗೊಂಡಿರ್ತದೆ. ಉದಾಹರಣೆ ಹೇಳ್ತೀನಿ ನೋಡಿ, ಈ ಫಜಲ್ ಅಂತ ಬರ್ತವೆ, ಸಣ್ಣ ಮಕ್ಕಳಿಗೆ ಫಜಲ್ ಅಂತ ಕೊಡ್ತೇವೆ. ಅಂದ್ರೆ ಈ ಚಿತ್ರನ ಕಟ್ ಮಾಡಿ ಈ ತರ ಇರ್ತವೆ. ಅವ್ನು ಜೋಡಣೆ ಮಾಡ್ಬೇಕಾದ್ರೆ ಅವ್ನ ಕೈ ಉಪಯೋಗಿಸ್ಬೇಕು, ಮತ್ತೆ ಕಣ್ಣುಗಳು ನೋಡ್ಬೇಕು. ಇದಾದ ನಂತರ ನೆಕ್ಸ್ಟ್ ಯಾವ ಚಿತ್ರ ಬರುತ್ತೆ, ಎಲ್ಲಿ ಯಾವ್ದು ಜೋಡಿಸ್ಬೇಕು ಅಂತ. ಮತ್ತೆ ಏನು ಸಮನ್ವಯ, ಇದಕ್ಕೆ ಹೊಂದಾಣಿಕೆ ಆಗುತ್ತಾ ಇಲ್ಲ. ಮತ್ತೆ ಅವನು ಫಾಸ್ಟ್ ಆಗಿ ಮಾಡ್ಬೇಕು. ಸಮಯ ಮತ್ತು ಸ್ಥಳೀಯ ತಾರ್ಕಿಕತೆ ಅನ್ನೋದನ್ನು ಅಲ್ಲಿ ಸುತ್ತಮುತ್ತ ಏನು ಅಬ್ಸರ್ವೇಷನ್ ಮಾಡಿ ಅವನು ಉಪಯೋಗಿಸ್ತಾನೆ. ವಿಸ್ಲರ್ ಅವರ ಈ ಬುದ್ಧಿಮತ್ತೆ ಪರೀಕ್ಷೆ ಯಾವ ಸಂಬಂಧಿಸಿದೆ, ಕಾರ್ಯನಿರ್ವಹಣಾ ಪರೀಕ್ಷೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ಬ್ಲಾಕ್ ಡಿಸೈನ್ ಪರೀಕ್ಷೆಯು ಬ್ಲಾಕ್ಗಳನ್ನು ಬಳಸಿ ನಿರ್ದಿಷ್ಟ ವಿನ್ಯಾಸವನ್ನು ಪುನರಿಸಬೇಕು. ಇದು ಪ್ರದರ್ಶನ ಕಾರ್ಯವಾಗಿದೆ. ಓಕೆ, ಚಿತ್ರ ಜೋಡಣೆ ಪರೀಕ್ಷೆ ಅಥವಾ ಕಥೆಯನ್ನು ರೂಪಿಸಲು ಚಿತ್ರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಬೇಕು. ಇದು ಪ್ರದರ್ಶನದ ಕಾರ್ಯವಾಗಿದೆ. ವಸ್ತು ಜೋಡಣೆ ಪರೀಕ್ಷೆ ಅಥವಾ ಒಡೆದ ತುಂಡುಗಳನ್ನು ಒಂದು ವಸ್ತುವಿನಿಂದ ಭಾಗಗಳನ್ನು ಜೋಡಿಸಿ ಸಂಪೂರ್ಣ ಚಿತ್ರವನ್ನು ರೂಪಿಸಬೇಕು. ಇದು ಕೂಡ ಪ್ರದರ್ಶನದ ಕಾರ್ಯವಾಗಿದೆ. ಈ ಎಲ್ಲ ಪರೀಕ್ಷೆಗಳು ವಿಸ್ಲರ್ ಇಂಟೆಲಿಜೆನ್ಸ್ ಸ್ಕೇಲ್ ನ ಪ್ರಮುಖ ಭಾಗವಾಗಿದ್ದು, ಭಾಷೆಯ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಮೌಖಿಕೇತರ ನಾನ್ ವರ್ಬಲ್ ಸಾಮರ್ಥ್ಯಗಳನ್ನು ಅಳೆಯಲು ವಿನ್ಯಾಸಗೊಳಿಸಲಾಗಿದೆ. ಆದ್ದರಿಂದ ಇವು ಕಾರ್ಯನಿರ್ವಹಣಾ ಪರ್ಫಾರ್ಮೆನ್ಸ್ ಪರೀಕ್ಷೆಗಳಾಗಿವೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ವ್ಯಕ್ತಿತ್ವವು ಪರಿಸರಕ್ಕೆ ಅವನ ವಿಶಿಷ್ಟ ಹೊಂದಾಣಿಕೆಯನ್ನು ನಿರ್ಧರಿಸುವ ವ್ಯಕ್ತಿಯೊಳಗಿನ ಆ ಮನೋದೈಹಿಕ ವ್ಯವಸ್ಥೆಗಳ ಕ್ರಿಯಾತ್ಮಕ ಸಂಘಟನೆ ಎಂದು ವ್ಯಕ್ತಿತ್ವವನ್ನು ಯಾರು ವ್ಯಾಖ್ಯಾನಿಸಿದ್ದಾರೆ ನೋಡಿ.
ವ್ಯಕ್ತಿತ್ವವನ್ನು ಪರಿಸರಕ್ಕೆ ಅವನ ವಿಶಿಷ್ಟ ಹೊಂದಾಣಿಕೆಯನ್ನು ನಿರ್ಧರಿಸುವ ವ್ಯಕ್ತಿಯೊಳಗಿನ ಆ ಮನೋದೈಹಿಕ ವ್ಯವಸ್ಥೆಗಳ ಕ್ರಿಯಾತ್ಮಕ ಸಂಘಟನೆ ಅಂತ ವ್ಯಾಖ್ಯಾನ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾರು? ಅಲ್ಪೋರ್ಟ್. ಯಾರು? ಅಲ್ಪೋರ್ಟ್. ಇಲ್ಲಿ ಎಕ್ಸ್ಪ್ಲೇನ್ ನೋಡೋಣ. ವಿವರಣೆ ಏನಿದೆ? ಈ ವ್ಯಾಖ್ಯಾನ ಮನೋವಿಜ್ಞಾನದಲ್ಲಿ ವ್ಯಕ್ತಿತ್ವದ ಅತ್ಯಂತ ಪ್ರಸಿದ್ಧ ಮತ್ತು ವ್ಯಾಪಕ ಅಂಗೀಕರಿಸಲ್ಪಟ್ಟ ವ್ಯಾಖ್ಯಾನಗಳಲ್ಲಿ ಒಂದಾಗಿದೆ. ಅದು ಯಾವುದು? ಗಾರ್ಡನ್ ಡಬ್ಲ್ಯೂ ಆಲ್ಪೋರ್ಟ್ ಅಂತೇಳಿ. ಗಾರ್ಡನ್ ಡಬ್ಲ್ಯೂ ಆಲ್ಪೋರ್ಟ್. ಇವಂದು ಒಂದು ಸಿದ್ಧಾಂತ ಯಾವುದು? ವ್ಯಕ್ತಿತ್ವದ ಟ್ರೇಟ್ ಸಿದ್ಧಾಂತ. ವ್ಯಕ್ತಿತ್ವದ ಥಿಯರಿ ಅಂತ ಕರೀತಾರೆ. ವ್ಯಕ್ತಿತ್ವದ ಥಿಯರಿ ಅಂತೇಳಿ ಕರೀತಾರೆ. ಟ್ರೇಟ್ ಸಿದ್ಧಾಂತ ಅಂತೇಳಿ ಕರೀತಾರೆ. ಸೊ ಈ ವ್ಯಾಖ್ಯಾನ ಏನು ಹೇಳ್ತದಂದ್ರೆ, ಕ್ರಿಯಾತ್ಮಕ ಸಂಘಟನೆ, ಡೈನಾಮಿಕ್ ಆರ್ಗನೈಸೇಷನ್. ವ್ಯಕ್ತಿತ್ವವು ಕಟ್ಟುನಿಟ್ಟಾದ ರಚನೆಯಲ್ಲ, ಆದರೆ ಬದಲಾಗುವ ಮತ್ತು ವಿಕಾಸಗೊಳ್ಳುವ ಸಂಘಟಿತ ವ್ಯವಸ್ಥೆಯಾಗಿದೆ. ಏನು? ಸೆಕೆಂಡ್ ಒನ್, ಮನೋದೈಹಿಕ ವ್ಯವಸ್ಥೆಗಳು, ಸೈಕೋಫಿಸಿಕಲ್ ಸಿಸ್ಟಮ್. ವ್ಯಕ್ತಿತ್ವವು ಮಾನಸಿಕ ಅಂಶಗಳು, ಬುದ್ಧಿಮತ್ತೆ, ಆಸೆಗಳು, ಭಾವನೆಗಳು ಮತ್ತು ದೈಹಿಕ ಅಂಶಗಳು ಎರಡನ್ನೂ ಒಳಗೊಂಡಿದೆ. ಓಕೆ. ನೆಕ್ಸ್ಟ್, ವಿಶಿಷ್ಟ ಹೊಂದಾಣಿಕೆ. ವ್ಯಕ್ತಿತ್ವವು ಪ್ರತಿಯೊಬ್ಬ ವ್ಯಕ್ತಿಯ ಪರಿಸರಕ್ಕೆ ವಿಭಿನ್ನವಾಗಿ ಪ್ರತಿಕ್ರಿಯಿಸಲು ಮತ್ತು ಹೊಂದಿಕೊಳ್ಳಲು ಕಾರಣವಾಗುತ್ತದೆ. ಸೊ ಈ ಎಲ್ಲ ಅಂಶಗಳು ಯಾರು ಸಿದ್ಧಾಂತ ಸಂಪಟ್ಟಿವೆ? ಗಾರ್ಡನ್ ಡಬ್ಲ್ಯೂ ಆಲ್ಪೋರ್ಟ್ರ ವ್ಯಕ್ತಿತ್ವದ ಟ್ರೇಟ್ ಸಿದ್ಧಾಂತ ಅಂತ ಇದೆಯಲ್ಲ, ಅದರಲ್ಲಿ ಒಳಗೊಂಡಿದೆ. ಯಾವ್ಯಾವು? ಕ್ರಿಯಾತ್ಮಕ ಸಂಘಟನೆ, ಮನೋದೈಹಿಕ ವ್ಯವಸ್ಥೆಗಳು ಮತ್ತು ವಿಶಿಷ್ಟ ಹೊಂದಾಣಿಕೆ. ಓಕೆ. ನೆಕ್ಸ್ಟ್, 10ನೇ ತರಗತಿಯ ಸಮರ್ಥ ವಿದ್ಯಾರ್ಥಿಯು ತನ್ನ ಅಧ್ಯಯನವನ್ನು ಮುಂದುವರಿಸಲು ಬಯಸುತ್ತಾನೆ ಮತ್ತು ಅದೇ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿಗಳಿಂದಾಗಿ ತನ್ನ ಕುಟುಂಬಕ್ಕೆ ಸಹಾಯ ಮಾಡಲು ಕೆಲಸಕ್ಕೆ ಸೇರಲು ಬಯಸುತ್ತಾನೆ. ವಿದ್ಯಾರ್ಥಿಯು ಇಲ್ಲಿ ಎದುರಿಸುತ್ತಿರುವ ಸಂಘರ್ಷ ಯಾವುದು? ನೋಡಿ, ಸಿಂಪಲ್ ಆಗಿ ಏನಂದ್ರೆ, ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನೆ, ನಾನು ಚೆನ್ನಾಗಿ ಓದಬೇಕು. ಪ್ರಶ್ನೆಯಲ್ಲಿ ಏನಾಗಿದೆ, ಏನು ಹೇಳಿದ್ದಾರೆ ಅಂದ್ರೆ, ನಾನು ಚೆನ್ನಾಗಿ ಓದಬೇಕು, ಜೊತೆಗೆ ನಮ್ಮ ಮನೇಲಿ ತುಂಬಾ ಕಷ್ಟ ಇದೆ, ನಮ್ಮ ಮನೆಯವರು ಕೂಡ ನಾನು ಆರ್ಥಿಕವಾಗಿ ಏನಾರು ಅಂದ್ರೆ ದುಡ್ಡು ಏನಾದ್ರು ಕೊಡಬೇಕು ಅಂತ ಆ ವಿದ್ಯಾರ್ಥಿಗೆ ತಲೆಯಲ್ಲಿದೆ. ಇದು ಪಾಸಿಟಿವ್, ಆಲ್ಸೋ ಪಾಸಿಟಿವ್. ಅಂದ್ರೆ ಅವನ ಆಲೋಚನೆ ಎರಡೂ ಸರಿ ಇದೆ. ಅವನು ಓದ್ಬೇಕು ಅನ್ನೋದು ಸರಿ ಇದೆ, ಪ್ಲಸ್ ಅವನು ಕುಟುಂಬಕ್ಕೆ ಸಹಾಯ ಮಾಡ್ಬೇಕು ಅನ್ನೋದು ಕೂಡ ಸರಿಯಾಗಿದೆ. ಸೊ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ಸ್ 3, ಸಮೀಪನ ಅಂದ್ರೆ ಅಪ್ರೋಚ್ ಅಂತ ಕರೀತಾರೆ. ಏನು? ಅಪ್ರೋಚ್. ನೋಡಿ, ವಿವರಣೆಯನ್ನು ನೋಡೋದಾದ್ರೆ, ಮನೋವಿಜ್ಞಾನದಲ್ಲಿ ಆಂತರಿಕ ಸಂಘರ್ಷಗಳು ಅಂದ್ರೆ ಇಂಟರ್ನಲ್ ಕಾನ್ಫ್ಲಿಕ್ಟ್ ಅಂತ ಕರೀತಾರೆ. ವ್ಯಕ್ತಿಯು 2 ಅಥವಾ ಅದಕ್ಕಿಂತ ಹೆಚ್ಚು ಅಸಮಂಜಸವಾದ ಅಗತ್ಯಗಳು ಅಥವಾ ಗುರಿಗಳು ಅಥವಾ ಪ್ರೇರಣೆಗಳನ್ನು ಎದುರಿಸಿದಾಗ ಉಂಟಾಗುವುದೇ ಆಂತರಿಕ ಸಂಘರ್ಷ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ಒಂದೇ ದಿನ 2 ಇಂಪಾರ್ಟೆಂಟ್ ಫ್ರೆಂಡ್ಸ್ ಮದುವೆ ಇರ್ತಾರೆ. ಯಾವ ಫ್ರೆಂಡ್ಸ್ ಮದುವೆಗೆ ಹೋಗ್ಬೇಕು ಅನ್ನೋದು ತುಂಬಾ ದೂರ ಇರುತ್ತೆ. ಹತ್ತಿರದಲ್ಲಿ ಇಲ್ಲಿ ಮುಗಿಸ್ಕೊಂಡು ಅವನು ಹೋಗೋದಾಗಿತ್ತು. ಸೊ ಬೇರೆ ಊರಲ್ಲಿ ಏನಾಗುತ್ತೆ, ಸೊ ಇಬ್ರು ಇಂಪಾರ್ಟೆಂಟ್ ವ್ಯಕ್ತಿಗಳೇ ಯಾರ ಮದುವೆಗೆ ಹೋಗೋಣ ಅನ್ನೋಂತೇಳಿ ಒಳಗೆ ನಮ್ಗೆ ಗೊಂದಲ ಉಂಟಾಗುತ್ತಲ್ಲ, ಅದೇ ಆಂತರಿಕ ಸಂಘರ್ಷ, ಸಿಂಪಲ್ ಆಗಿ. ಸೊ ಸಂಘರ್ಷದ ವರ್ಗೀಕರಣಗಳನ್ನು ನೋಡೋದಾದ್ರೆ, ಅಪ್ರೋಚ್ ಅಂದ್ರೆ ಸಮೀಪನ, ಆಕರ್ಷಕ ಮತ್ತು ಸಕಾರಾತ್ಮಕ ಗುರಿ. ಅದು ಒಳ್ಳೇದಿದೆ, ಆಕರ್ಷಕ ಅಥವಾ ಸಕಾರಾತ್ಮಕ ಅಂದ್ರೆ ಪಾಸಿಟಿವ್ ಆಗಿದೆ, ಪಾಸಿಟಿವ್ ಡಿಸೈರಬಲ್ ಗೋಲ್. ಅವಾಯ್ಡೆನ್ಸ್ ವರ್ಜನ್, ಆಕರ್ಷಕವಲ್ಲದ ಮತ್ತು ನಕಾರಾತ್ಮಕ ಗುರಿ. ಅದು ಚೆನ್ನಾಗಿಲ್ಲ, ಆದ್ರೂ ಅದರಿಂದ ಪರಿಣಾಮ ಕೆಟ್ಟದಾಗುತ್ತೆ, ಅಂದ್ರೆ ನಕಾರಾತ್ಮಕ ಗುರಿಗಳಿದಾವೆ ಅಂತ. ಈ ಪ್ರಶ್ನೆಯನ್ನ ಇನ್ನೊಂದ್ಸರಿ ವಿದ್ಯಾರ್ಥಿಯ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಪ್ರಶ್ನೆಯಲ್ಲಿ ಅಧ್ಯಯನವನ್ನು ಮುಂದುವರಿಸಬೇಕು, ಇದು ಸಕಾರಾತ್ಮಕ. ಕುಟುಂಬಕ್ಕೆ ನಾನು ಸಹಾಯ ಮಾಡಬೇಕು, ಕುಟುಂಬಕ್ಕೆ ಏನೋ ದುಡ್ಡು ಕೊಡಬೇಕು, ಇದು ಕೂಡ ಪಾಸಿಟಿವ್. ಸೊ ಎರಡೂ ಕೂಡ ವಿದ್ಯಾರ್ಥಿ ಏನಿದೆ ಪಾಸಿಟಿವ್ ಅಂದ್ರೆ ಒಳ್ಳೇದು ಎರಡೂ ಆಲೋಚನೆ ಒಳ್ಳೇದು. ಅದಕ್ಕೆ ಅಪ್ರೋಚ್ ಅಂದ್ರೆ ಸಮೀಪನ ಅಂತೇಳಿ ಅದಾಗುತ್ತೆ. ಏಕಕಾಲದಲ್ಲಿ ಎರಡೂ ಕೂಡ ಸಕಾರಾತ್ಮಕ ಗುರಿಗಳನ್ನು ವಿದ್ಯಾರ್ಥಿ ಇಲ್ಲಿ ಹೊಂದಿರುತ್ತಾನೆ. ನಾವು ಇತರ ಸಂಘರ್ಷಗಳನ್ನ ನೋಡೋದಾದ್ರೆ, ಸಮೀಪನ ವರ್ಜನ ಅಂತ ಬರುತ್ತೆ. ಅಂದ್ರೆ ಅಪ್ರೋಚ್ ಅವಾಯ್ಡೆನ್ಸ್. ಒಂದು ಗುರಿ ಸಕಾರಾತ್ಮಕ ಇರುತ್ತೆ, ಚೆನ್ನಾಗಿರುತ್ತೆ, ಇನ್ನೊಂದು ಗುರಿ ನೆಗೆಟಿವ್ ಇರುತ್ತೆ. ಸೊ ಇದು ಅಪ್ರೋಚ್ ಅವಾಯ್ಡೆನ್ಸ್. ಉದಾಹರಣೆ ನೋಡಿ, ಬೊಜ್ಜು ಹೆಚ್ಚಿಸುವ ಆದರೆ ರುಚಿಯಾದ ಆಹಾರ ತಿನ್ನೋದು ಬಿಡ್ಬೇಕು. ಬೊಜ್ಜು ಕರಗಿಸ್ಬೇಕು ದೇಹದ್ದು ಅಂತೇಳಿ
ಮಾಡಬೇಕಂದ್ರೆ ನಾವು ಡಯಟ್ ಮಾಡಬೇಕು. ಹ್ಞೂ ಅಂದಾಗ ದನ ತಿಂದಾಗ ತಿಂತೀನಿ ನಾನು ತೆಳ್ಳಗಾಗಬೇಕು, ಸಿಕ್ಸ್ ಪ್ಯಾಕ್ ಬ್ಯಾಡಿ ಬರ್ಬೇಕಂತ ಆಗಲ್ಲ. ಏನು ಮಾಡಬೇಕು, ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ. ಆ ನೆಗೆಟಿವ್ನ ಅಂದರೆ ತಿನ್ನೋದನ್ನ ಕಡಿಮೆ ಮಾಡಿಕೊಂಡ್ರೆ ಅದು ಪಾಸಿಟಿವ್ ಆಗುತ್ತೆ. ಆವಾಗ ಅವನು ಅಪ್ರೋಚ್ ಆಗುತ್ತೆ. ನೆಕ್ಸ್ಟ್ ಅವಾಯ್ಡೆನ್ಸ್ ಎರಡು ಏನಂದ್ರೆ ಎರಡು ಕೆಟ್ಟವೆ, ಎರಡು ನಕಾರಾತ್ಮಕ. ಒಂದು ಗುರಿ ಕೂಡ ಇಲ್ಲಿ ಚೆನ್ನಾಗಿಲ್ಲ ಅಂತ ಅರ್ಥ. ಹಲ್ಲು ನೋವಿನಿಂದ ನರಳುವುದು ಅಥವಾ ನೋವಿನ ದಂತ ಶಿಕ್ಷೆ ಹೋಗುವುದು ಅಂದ್ರೆ ಹಲ್ಲು ನೋವು ಅದು ಕೆಟ್ಟಿದೆ, ಹಲ್ಲು ನೋವು ಅನುಭವಿಸೋಕ್ಕಾಗಲ್ಲ. ಆದ್ರೆ ಹೋದ್ರೆ ಅಲ್ಲಿ ಕಿತ್ಬಿಡ್ತಾರಲ್ಲಪ್ಪ ಡಾಕ್ಟ್ರು ಅನ್ನೋದು. ಏನು ಮಾಡೋದು, ಆಂತರಿಕ ಸಂಘರ್ಷ. ಇದು ಎರಡೂ ನೆಗೆಟಿವೇ ಅಂತ ಇದು. ಸೊ ವಿದ್ಯಾರ್ಥಿ ಏನಾಗುತ್ತೆ, ಎರಡೂ ಸಕಾರಾತ್ಮಕ ಗುರಿ ಹೊಂದಿರುತ್ತೆ, ಅದು ಅಪ್ರೋಚ್ ಅಂತ ಉತ್ತರ ಆಗುತ್ತೆ. ಸೊ ಸೊ ಇನ್ನೂ ಪ್ರಶ್ನೆಗಳಿದಾವೆ. ಮುಂದಿನ ತರಗತಿಯಲ್ಲಿ ಇನ್ನೂ ಉಳಿದಂಥ ಪ್ರಶ್ನೆಗಳನ್ನು ನಾವು ನೋಡೋಣ. ಈ ಪ್ರಶ್ನೆ ಪತ್ರಿಕೆಯನ್ನ ಈ ತೆಲಂಗಾಣ ಪ್ರಶ್ನೆ ಪತ್ರಿಕೆ, ಆ್ಯಕ್ಚುಲಿ ತೆಲಂಗಾಣದಲ್ಲಿ ಏನು TTಯಲ್ಲಿ ಕೇಳಿದಾರ ಅದೇ ಪ್ರಶ್ನೆ ಪತ್ರಿಕೆಗಳು. ಸೊ ಸ್ವಲ್ಪ ಏನು ಗ್ಯಾಪ್ ಆಗಿದೆ, ಸರಿಯಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ಬಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿದಾವೆ. ಸೊ ಮುಂದಿನ ತರಗತಿಯಲ್ಲಿ ಉಳಿದಂಥ ಪ್ರಶ್ನೆಗಳನ್ನು ನೋಡೋಣ. ಥ್ಯಾಂಕ್ ಯು, ಧನ್ಯವಾದ.